Hi dear students, welcome back to Abhiyan's online physics class. So ಇವತ್ತಿನ ಕ್ಲಾಸಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್ ನ ಸ್ಟಡಿ ಮಾಡುವ. ಏನ್ ಸರ್ ಇದೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್? ಕಂಡಕ್ಟರ್ಸ್ ಹೇಗೆ ಬಿಹೇವ್ ಮಾಡುತ್ತೆ, ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗ್ತದೆ, ಪೊಟೆನ್ಷಿಯಲ್ ಏನು ಕಂಡಕ್ಟರ್ದು ಅಂತ ಸ್ಟಡಿ ಮಾಡೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ conductors. Generally behavior of conductors. Okay. So first result, inside a conductor electrostatic field is 0 ಅಂತ ಹೇಳ್ತಾರೆ. ಕಂಡಕ್ಟರ್ ಒಳಗಡೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ 0 ಇರುತ್ತಂತೆ. ನಾರ್ಮಲ್ ಸಿಚುಯೇಷನ್ ಅಲ್ಲಿ ಒಂದು ಕಂಡಕ್ಟರ್ ತಗೊಳ್ಳೋಣ. ನಾರ್ಮಲ್ ಸಿಚುಯೇಷನ್ ಇನ್ ದ ಸೆನ್ಸ್ ಸ್ಟ್ಯಾಟಿಕ್ ಸಿಚುಯೇಷನ್. ಸ್ಟ್ಯಾಟಿಕ್ ಸಿಚುಯೇಷನ್ ಅಲ್ಲಿ ನೀವು ಕಂಡಕ್ಟರ್ ತಗೊಂಡ್ರೆ ಅದಕ್ಕೆ ಚಾರ್ಜ್ ನ ಕೊಟ್ರೆ ಚಾರ್ಜಸ್ ಎಲ್ಲ ಏನಾಗ್ತದೆ, ಸರ್ಫೇಸ್ ಮೇಲೆ ಬಂದು ಕೂತ್ಕೊಳ್ತದೆ. ಇನ್ಸೈಡ್ ದ ಕಂಡಕ್ಟರ್ ನೆಟ್ ಚಾರ್ಜ್ 0 ಇರುತ್ತೆ. ನೆಟ್ ಚಾರ್ಜ್ ಇದೆ ಇದ್ದಾಗ ಡೆಫಿನೆಟ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, 0 ಆಗುತ್ತೆ. ಅಥವಾ ಇನ್ನೊಂದು ರೀತಿ ಯೋಚನೆ ಮಾಡೋದಾದ್ರೆ ಈ ಕಂಡಕ್ಟರ್ ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ಡ್ ಇನ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ ಇದರೊಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ವಾ ಅಂತ ಕೇಳಿದ್ರೆ ನೋಡ್ರಿ ಏನಾಗ್ತದೆ ಇಂಟ್ರೆಸ್ಟಿಂಗ್ ಸಿಚುಯೇಷನ್. ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ರೆ ಬಿಕಾಸ್ ಆಫ್ ಇಂಡಕ್ಷನ್ ಇದ್ರೊಳಗಿರೋ ಚಾರ್ಜಸ್ ಏನೇನಿರುತ್ತೆ, ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇರುತ್ತಾ, ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇದೆ, ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲೂ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇದೆ. ಇವಾಗ ಕಂಡಕ್ಟರ್ ಏನ್ ಹೇಳುತ್ತೆ ಅಂತಂದ್ರೆ ದೀಸ್ ಎಲೆಕ್ಟ್ರಾನ್ಸ್ ವಿಚ್ ಕ್ಯಾರಿ ನೆಗೆಟಿವ್ ಚಾರ್ಜ್ ದೇ ಆರ್ ಫ್ರೀ ಟು ಮೂವ್ ಎನಿವೇರ್. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿರೋ ನೆಗೆಟಿವ್ ಚಾರ್ಜಸ್ ನ ಈ ಫೀಲ್ಡ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಆವಾಗ ಇಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಬಂದು ಕೂತ್ಕೊಳ್ಳುತ್ತೆ. ಸೊ ಹಾಗಾದ್ರೆ ಇಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಡಿಸ್ಪ್ಲೇಸ್ ಆಯ್ತಂದ್ರೆ ಪಾಸಿಟಿವ್ ಚಾರ್ಜಸ್ ಎಲ್ಲ ಏನಾಗುತ್ತೆ, ಈ ಕಡೆ ಬಂದು ಕೂತ್ಕೊಳ್ಳುತ್ತೆ ಆನ್ ದ ಅದರ್ ಸರ್. ಇಲ್ಲಿದೆ ಅಂತ ಇಟ್ಕೊಂಡು ಪಾಸಿಟಿವ್ ಚಾರ್ಜ್ ಯಾವಾಗ ಎಕ್ಸ್ಟರ್ನಲ್ ಫೀಲ್ಡ್ ಇದ್ರೊಳಗಡೆ ಎಂಟರ್ ಆಯ್ತು, ಇದನ್ನ ಎಕ್ಸ್ಟರ್ನಲ್ ಫೀಲ್ಡ್ ನ ವಿ ಕ್ಯಾನ್ ಟೇಕ್ ಇ ನಾಟ್. ಹಾಗಾದ್ರೆ ಎಕ್ಸ್ಟರ್ನಲ್ ಫೀಲ್ಡ್ ಎಂಟರ್ ಆಗುತ್ತೆ. ಎಂಟರ್ ಆದ್ಮೇಲೆ ಸೊ ಅದ್ರೊಳಗಡೆ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಉಳಿದಿರೋ ಚಾರ್ಜಸ್ ನೆಲ್ಲ ರಿಮೂವ್ ಮಾಡಬೇಡ, ಇಂಡ್ಯೂಸ್ ಚಾರ್ಜಸ್ ಮಾತ್ರ ತಗೊಳ್ಳೋಣ. ಯಾವಾಗ ಚಾರ್ಜಸ್ ಇಂಡ್ಯೂಸ್ ಆಗುತ್ತೋ ಅದ್ರೊಳಗಡೆ ಇನ್ನೊಂದು ಫೀಲ್ಡ್ ಇಂಡ್ಯೂಸ್ ಆಗುತ್ತೆ. ಅದನ್ನ ನಾವು ಇಂಡ್ಯೂಸ್ಡ್ ಫೀಲ್ಡ್ ಅಂತ ಕರಿತೀವಿ. ಬಿಕಾಸ್ ಆಫ್ ದೀಸ್ ಇಂಡ್ಯೂಸ್ಡ್ ಚಾರ್ಜಸ್ ಅದು ಯಾವಾಗಲೂ ಯಾವ ಕಡೆ ಇರಬೇಕು, ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ದಿಸ್ ಈಸ್ ಅವರ್ ಇಂಡ್ಯೂಸ್ಡ್ ಫೀಲ್ಡ್. ಕ್ಯಾನ್ ವಿ ಟೇಕ್ ದಿಸ್ ಆಸ್ ಇ ಇಂಡ್ಯೂಸ್ಡ್. ಇ ಇನ್ಸೈಡ್ ಅಲ್ಲ, ಅದು ಇ ಇಂಡ್ಯೂಸ್ಡ್. ಅಬ್ಸರ್ವ್ ಮಾಡಿ, ಎಕ್ಸ್ಟರ್ನಲ್ ಫೀಲ್ಡ್ ರೈಟ್ ಸೈಡ್ ಗಿದೆ, ಇಂಡ್ಯೂಸ್ಡ್ ಫೀಲ್ಡ್ ಲೆಫ್ಟ್ ಸೈಡ್ ಗಿದೆ. ಹಾಗಾದ್ರೆ ಇವೆರಡರ ನೆಟ್ ಫೀಲ್ಡ್ ಏನಾಗುತ್ತೆ, ನೆಟ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ನೆಟ್ ಫೀಲ್ಡ್ ಈಸ್ ಇ ನಾಟ್ ಮೈನಸ್ ಇ ಇಂಡ್ಯೂಸ್ಡ್. ಆಕ್ಚುಲಿ ಕಂಡಕ್ಟರ್ ಅಲ್ಲಿ ಇ ಇಂಡ್ಯೂಸ್ಡ್ ಎಷ್ಟಿರುತ್ತೋ ಇ ನಾಟ್ ಅಷ್ಟೇ ಇರುತ್ತೆ. ಹಾಗಾಗಿ ನೆಟ್ ಫೀಲ್ಡ್ ಬಿಕಮ್ಸ್ 0 ವೇರ್ ಇನ್ಸೈಡ್ ದ ಕಂಡಕ್ಟರ್. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಇನ್ಸೈಡ್ ದ ಕಂಡಕ್ಟರ್ ಇನ್ ಎ ಸ್ಟ್ಯಾಟಿಕ್ ಸಿಚುಯೇಷನ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸಿಚುಯೇಷನ್ ತಗೊಳ್ಳೋಣ. ನೆಕ್ಸ್ಟ್ ರಿಸಲ್ಟ್, ಸೆಕೆಂಡ್ ರಿಸಲ್ಟ್ ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದ ಸರ್ಫೇಸ್ ಅಟ್ ಎವರಿ ಪಾಯಿಂಟ್ ಅಂತ. ಅಂದ್ರೆ ನೀವೊಂದು ಚಾರ್ಜ್ಡ್ ಕಂಡಕ್ಟರ್ ನ ತಗೊಂಡ್ರೆ, ಸೊ ಸಪೋಸ್ ಹಿಂಗಿದೆ ಅನ್ಕೊಳ್ಳಿ, ಒಂದು ಚಾರ್ಜ್ಡ್ ಕಂಡಕ್ಟರ್ ಈ ತರ ಇದೆ ಅಂತ ಹೇಳ್ಕೊಳ್ಳೋಣ. ಇದನ್ನೇನ್ ಮಾಡು, ಚಾರ್ಜ್ ಮಾಡಿ. ಯಾವ ತರ ಬೇಕಾದ್ರೂ ಮಾಡಿ. ಸೊ ಚಾರ್ಜ್ ಮಾಡಿದ್ರೆ ಚಾರ್ಜಸ್ ಎಲ್ಲ ಏನಾಗುತ್ತೆ, ಸರ್ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಳ್ಬೇಕು. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್? ಏನಾಗುತ್ತೆ ಅಂದ್ರೆ ಇಲ್ಲಿ ಬಿಕಾಸ್ ಆಫ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಸೊ ಈ ತರನೇ ಇರಬೇಕು. ಅಂದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೆ. ಇಲ್ಲಿ ತಗೊಂಡ್ರೆ ಸರ್ಫೇಸ್ಗೆ 90 ಡಿಗ್ರಿ ಇರುತ್ತೆ. ಸರ್ ವಾಟ್ ಇಫ್ ಇಟ್ ಈಸ್ ನಾಟ್ 90 ಡಿಗ್ರಿ? ಸರ್ 90 ಡಿಗ್ರಿ ಇಲ್ದೆ ಹೋದ್ರೆ ಏನಾಗಬಹುದು? ಸೊ ನೋಡೋಣ ಸಿಚುಯೇಷನ್ ಏನಾಗುತ್ತೆ ಅಂತೇಳಿ. ಇಫ್ ಇಟ್ ಈಸ್ ನಾಟ್ 90 ಡಿಗ್ರಿ, ಇಫ್ ಇಟ್ ಈಸ್ ನಾಟ್ ನಾರ್ಮಲ್ ಟು ದ ಸರ್ಫೇಸ್, ಸಪೋಸ್ ಹೀಗಿದೆ ಅಂತ ಇಟ್ಕೊಳ್ಳೋಣ. ಇನ್ಸ್ಟೆಡ್ ಆಫ್ ಲೈಕ್ ದಿಸ್ ಸರ್ಫೇಸ್ ಇಟ್ ಮೇಕ್ ಸಮ್ ಆಂಗಲ್ ಥೀಟಾ. ಈ ತರ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ 90 ಡಿಗ್ರಿ ಇಲ್ಲ ಇಲ್ಲಿ, ಹೌದಾ? ಮೇಕ್ ಸಮ್ ಆಂಗಲ್ ಥೀಟಾ. ಇವಾಗ ಏನಾಗುತ್ತೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ಕೊಂಡ್ರೆ, ಲೆಟ್ ಸಪೋಸ್ ಇಟ್ ಈಸ್ ಲೈಕ್ ದಿಸ್. ಈಗ ಏನ್ ಮಾಡಿ, ಇದನ್ನ ಸ್ಪ್ಲಿಟ್ ಮಾಡಿ, ರಿಸಾಲ್ವ್ ಮಾಡಿ. ಒಂದು ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ಅಂದ್ರೆ ಸರ್ಫೇಸ್ಗೆ ಪ್ಯಾರಲಲ್ ಇರುವಂತದ್ದು, ಇನ್ನೊಂದು ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್. ಈ ಪರ್ಪೆಂಡಿಕ್ಯುಲರ್, ಇದು ಈ ಟ್ಯಾಂಜೆನ್ಷಿಯಲ್. ಈಗ ಇಲ್ಲೇನಾಗುತ್ತೆ ನೋಡಿ, ಫರ್ಗೆಟ್ ದಿಸ್ ಒನ್. ಈ ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ಏನ್ ಮಾಡುತ್ತೆ, ಇಲ್ಲಿರೋ ಚಾರ್ಜಸ್ ನ ಹೇಳ್ಕೊಳ್ಳುತ್ತೆ ಅಥವಾ ರಿಪೆಲ್ ಮಾಡುತ್ತೆ. ಇದು ರಿಪೆಲ್ ಮಾಡಿದ್ರೆ ಏನಾಗ್ಬೇಕು, ಇದು ಕೂಡ ರಿಪೆಲ್ ಆಗ್ಬೇಕು. ಇದು ರಿಪೆಲ್ ಆದ್ರೆ ಏನಾಗ್ಬೇಕು, ಇದು ಕೂಡ ರಿಪೆಲ್ ಆಗ್ಬೇಕು. ಸೊ ಬಿಕಾಸ್ ಆಫ್ ರಿಪಲ್ಷನ್ ಏನಾಗುತ್ತೆ, ಚಾರ್ಜಸ್ ಕ್ಯಾನ್ ಸ್ಟಾರ್ಟ್ ಮೂವಿಂಗ್.
ಆದರೆ ಯಾವುದೇ ಕಾರಣಕ್ಕೂ ಸ್ಟ್ಯಾಟಿಕ್ ಸಿಚುಯೇಷನ್ ಅಲ್ಲಿ ಈ ಪಾಸಿಟಿವ್ ಚಾರ್ಜಸ್ ಸರ್ಫೇಸ್ ಆಫ್ ದ ಕಂಡಕ್ಟರ್ ಮೇಲೆ ಕೂತ್ಕೊಳ್ಳುತ್ತೆ ಹೊರತು ಮೂವ್ ಆಗಲ್ಲ ಅಂದ್ರೆ ಅರ್ಥ ಏನು, ಈ ಟ್ಯಾಂಜೆನ್ಷಿಯಲ್ ಕಾಂಪೋನೆಂಟೇ ಇರಕ್ ಸಾಧ್ಯನೇ ಇಲ್ಲ. ಹಂಗಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಸಮ್ ಆಂಗಲ್ ಇರೋದಿಲ್ಲ. ಸೊ ದೇರ್ ಮಸ್ಟ್ ಬಿ ಓನ್ಲಿ ಪಾಸಿಬಿಲಿಟಿ ವೇರ್ ವಿ ಶುಡ್ ಹ್ಯಾವ್ ದ ಪರ್ಪೆಂಡಿಕ್ಯುಲರ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಈ ಟ್ಯಾಂಜೆನ್ಷಿಯಲ್ ದಟ್ ಈಸ್ ಈ ಕಾಸ್ ಥೀಟಾ ಕಾಂಪೋನೆಂಟ್ ಇರಲ್ಲ. ಓನ್ಲಿ ದೇರ್ ವಿಲ್ ಬಿ ಎ ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್. ಸೊ ಥೀಟಾ 90 ಡಿಗ್ರಿ ಇದ್ದಾಗ ಈ ಸೈನ್ ಥೀಟಾ ಶುಡ್ ಬಿ 90 ಡಿಗ್ರಿ. ಅವಾಗ ಏನಾಗುತ್ತೆ, ಈ ಪರ್ಪೆಂಡಿಕ್ಯುಲರ್ ಈಸ್ ಈಕ್ವಲ್ ಟು ಈ ಸೈನ್ 0 1. ಹಿಯರ್ ಈ ಪರ್ಪೆಂಡಿಕ್ಯುಲರ್ ಈ ಇಂಟು ಕಾಸ್ 90 ವಿಲ್ ಬಿ 0. ಸೊ ದಿಸ್ is how we can show that there must be a direction, there must be an electric field that should be perpendicular to the surface of a conductor. ಹೋಪ್ ನಿಮ್ಗಿದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ದ ಇಂಟೀರಿಯರ್ ಆಫ್ ಎ ಕಂಡಕ್ಟರ್ ಕ್ಯಾನ್ ಹ್ಯಾವ್ ನೋ ಎಕ್ಸಸ್ ಚಾರ್ಜ್ ಇನ್ ದ ಸ್ಟ್ಯಾಟಿಕ್ ಸಿಚುಯೇಷನ್. ಇದ್ರೊಳಗೆ ಯಾವುದೇ ಕಾರಣಕ್ಕೂ ಎಕ್ಸಸ್ ಚಾರ್ಜ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಕಂಡಕ್ಟರ್ನ ತಗೊಳ್ತೀನಿ, ಇದ್ರ ಮೇಲೆ ನಾನು ಚಾರ್ಜ್ ಅನ್ನ ಹಾಕ್ತೀನಿ. ಈ ಚಾರ್ಜಸ್ ಇದ್ರೊಳಗಡೆ ಹೋಗೋದಿಲ್ಲ. ವಿ ಕ್ಯಾನಾಟ್ ಹ್ಯಾವ್ ಎಕ್ಸೆಸ್ ಚಾರ್ಜ್. ಅದಕ್ಕೆ ಪ್ರೂಫ್ ಹೇಳ್ತೀನಿ ನೋಡಿ. ಈಗ ಲೆಟ್ ಸಪೋಸ್ ಕನ್ಸಿಡರ್ ಎ ಗಾಷಿಯನ್ ಸರ್ಫೇಸ್ ವಿಚ್ ಈಸ್ ನಿಯರ್ ಟು ದ ಸರ್ಫೇಸ್ ಇನ್ಸೈಡ್ ದ ಕಂಡಕ್ಟರ್. ಒಂದು ಗಾಷಿಯನ್ ಸರ್ಫೇಸ್ ಅನ್ನ ತಗೊಳ್ಳಿ. ಈ ಗಾಷಿಯನ್ ಸರ್ಫೇಸ್ ಒಳಗಡೆ ಇನ್ಸೈಡ್ ಎವ್ರಿವೇರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, 0 ಆಗಿರುತ್ತೆ. ವೆನ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಇನ್ಸೈಡ್ ದ ಕಂಡಕ್ಟರ್, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಫ್ಲಕ್ಸ್ ಈಸ್ ಈಕ್ವಲ್ ಟು ಏನು, ಇ ಡಾಟ್ ಡಿ ಎಸ್. ಅಥವಾ ಫ್ಲಕ್ಸ್ ಇನ್ನೊಂದು ರೀತಿ ಏನಂತ ಬರೀಬಹುದು, 1/ε0 ಟೈಮ್ಸ್ ಕ್ಯೂ ಇಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್. ಇಲ್ಲಿ ಈ 0 ಆಗಿದೆ ಅಂತಂದ್ರೆ ಇವು ಯಾವ 0 ಆಗಕ್ಕೆ ಸಾಧ್ಯ ಇಲ್ಲ. ಚಾರ್ಜ್ ಮಸ್ಟ್ ಬಿ 0, ನೆಟ್ ಚಾರ್ಜ್ ಮಸ್ಟ್ ಬಿ 0. ಹಾಗಾಗಿ ಇನ್ಸೈಡ್ ದ ಕಂಡಕ್ಟರ್ ಯು ಕ್ಯಾನಾಟ್ ಹ್ಯಾವ್ ಎಕ್ಸಿಸ್ ಅಮೌಂಟ್ ಆಫ್ ಚಾರ್ಜಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ರಿಸಲ್ಟ್, ಫೋರ್ತ್ ಒನ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ವಾಲ್ಯೂಮ್ ಆಫ್ ಎ ಕಂಡಕ್ಟರ್ ಅಂಡ್ ಹ್ಯಾಸ್ ದ ಸೇಮ್ ವ್ಯಾಲ್ಯೂ ಆನ್ ಇಟ್ಸ್ ಫೇಸ್. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅವರೇ, ಡಯಾಗ್ರಾಮ್ ತಗೊಂಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪೋಸ್ ಇದಕ್ಕೆ ಚಾರ್ಜ್ ಅನ್ನ ಮಾಡ್ತೀನಿ ಅಂತ ಇಟ್ಕೊಳ್ಳೋಕೆ ಒಂದು ಸ್ಪೆರಿಕಲ್ ಕಂಡಕ್ಟರ್ನೇ ತಗೊಂಡ್ಬೇಡ, ಬೆಟರ್. ದರ್ ಇಸ್ ಎ ಸ್ಪೆರಿಕಲ್ ಕಂಡಕ್ಟರ್, ದಿಸ್ ದ ಸೆಂಟರ್ ಅಂಡ್ ದಿಸ್ ದ ರೇಡಿಯಸ್. ಸ್ಪೆರಿಕಲ್ ಕಾಣ್ತಲ್ಲ ಬಟ್ ಸ್ಪೆರಿಕಲ್ ಅನ್ಕೊಳ್ಳಿ. ಇದನ್ನ ಚಾರ್ಜ್ ಮಾಡೋಣ. ನಾವೀಗ ಇದರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಮಾತಾಡ್ತಿದ್ವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲಿ ಎಷ್ಟಿರುತ್ತೆ ಅಂತ. ಈಗ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಎಷ್ಟಿರುತ್ತೆ, ವಿ ಇಸ್ ಈಕ್ವಲ್ ಟು 1/4πe0 ಇಂಟು q/r. ಅದನ್ನೇನಂತ ತಗೊಂಡ್ರೆ ವಿ ನಾಟ್ ಅಂತ ತಗೊಂಡ್ರೆ ಅದು ನಾನೇನ್ ಮಾಡ್ತೀನಿ, ಸರ್ಫೇಸ್ ಅಂತ ತಗೊಳ್ತೀನಿ. ವಿ ಸರ್ಫೇಸ್ ಇಲ್ಲೇ ತಗೊಳ್ಬಹುದು. ಟೇಕ್ ದಿಸ್ ಆಸ್ ವಿ ಸರ್. ಎಷ್ಟಿರುತ್ತೆ, ಔಟ್ ಸೈಡ್ ಎಷ್ಟಿರುತ್ತೆ, ಆಬ್ವಿಯಸ್ಲಿ ಇನ್ಸೈಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಿ. ನೋಡ್ರಿ, ಇದನ್ನ ಎರಡು ರೀತಿ ಪ್ರೂವ್ ಮಾಡು. ಒಂದೇನಂತಂದ್ರೆ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್, ಎವ್ರಿವೇರ್ ಇಟ್ ಈಸ್ 0. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ 0 ಆಯ್ತಂದ್ರೆ ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮೈನಸ್ dv/dx. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ 0 ಆಯ್ತೋ ಪೊಟೆನ್ಷಿಯಲ್ ಡಿಫರೆನ್ಸ್ ಕೂಡ ಏನಾಗಬೇಕು, 0 ಆಗ್ಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವಾಗ 0 ಆಗುತ್ತೆ, ವೆನ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್. ಸೊ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆದಾಗ ಮಾತ್ರ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಬರುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಸಪೋಸ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ 3 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಪೊಟೆನ್ಷಿಯಲ್ 3 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಪೊಟೆನ್ಷಿಯಲ್ ಲೆಟ್ ಅಸ್ ಟೇಕ್ 5 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ಇವೆರಡು ಪಾಯಿಂಟ್ಸ್ ಮಧ್ಯೆ ಏನಾಗ್ತದೆ, ದೇರ್ ಮಸ್ಟ್ ಬಿ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಡಿವಿ ಎಷ್ಟಿದೆ, 5 ವೋಲ್ಟ್ ಇದೆ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. dv/dx ವಿಚ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯ್ತು, dv/dx 5 ವೋಲ್ಟ್ ಪರ್ ಸೆಂಟಿಮೀಟರ್ ಆಯ್ತು. ಸಾರಿ, 3 ವೋಲ್ಟ್. ಪೊಟೆನ್ಷಿಯಲ್ ಡಿಫರೆನ್ಸ್ 5 - 3 2 ವೋಲ್ಟ್ ಪರ್ ಸೆಂಟಿಮೀಟರ್ ಆಗೋಯ್ತು. ಇದರ ಅರ್ಥ ಏನು, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ 2 ವೋಲ್ಟ್ ಪರ್ ಸೆಂಟಿಮೀಟರ್ ಇದೆ. ಇಲ್ಲೇನಾದ್ರೂ ಪೊಟೆನ್ಷಿಯಲ್ ಡಿಫರೆನ್ಸ್ ಇತ್ತಂದ್ರೆ ಅಲ್ಲಿ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಏನಾಗುತ್ತೆ, ಇಲ್ಲಿರೋ ಚಾರ್ಜಸ್ ಏನಾಗಬೇಕು, ದೇ ಶುಡ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಂಡ್ ದೇ ಹ್ಯಾವ್ ಟು ಮೂವ್. ಆದ್ರೆ ಸ್ಟ್ಯಾಟಿಕ್ ಸಿಚುಯೇಷನ್ ಅಲ್ಲಿ ಯಾವುದೇ ಚಾರ್ಜಸ್ ಮೂವ್ ಆಗಲ್ಲ ಅಂದ್ರೆ ಅರ್ಥ ಎಲೆಕ್ಟ್ರಿಕ್ ಫೀಲ್ಡ್ 0. ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ ಅಂದ್ರೆ ಅರ್ಥ ಪೊಟೆನ್ಷಿಯಲ್ ಇಲ್ಲೆಷ್ಟಿರಬೇಕು, ಇಲ್ಲೂ ಕೂಡ 3 ವೋಲ್ಟ್ ಇರಬೇಕು, ಇಲ್ಲೂ ಕೂಡ 3 ವೋಲ್ಟ್, ಇಲ್ಲೂ ಕೂಡ 3 ವೋಲ್ಟ್ ಇರಬೇಕು. ನೀವೆಲ್ಲೇ ತಗೊಂಡ್ರು ಪೊಟೆನ್ಷಿಯಲ್ 3 ವೋಲ್ಟ್ ಇರಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ 0. ಯಾವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗುತ್ತೋ ಅವಾಗಲೇ ಎಲೆಕ್ಟ್ರಿಕ್ ಫೀಲ್ಡ್
0 ಆಗುವಂಥದ್ದು. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಇನ್ಸೈಡ್ ದ ಕಂಡಕ್ಟರ್ ಎವ್ರಿವೇರ್ ಪೊಟೆನ್ಷಿಯಲಿ ಸೇಮ್, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 0 ಅಂತ ಹೇಳ್ತಾರೆ. ಅದನ್ನ ಎಲ್ಲಿ ಡಯಾಗ್ರಾಮ್ ಬರೆದಿರೋದು, ಸರ್ಫೇಸ್ ಮೇಲೆ ಎಷ್ಟಿದೆ V0 ಇದೆ, ಒಳಗಡೆನು ನೀನ್ ಎಲ್ಲೇ ತಗೊಂಡ್ರು V0 ಇರಬೇಕು. ಸಪೋಸ್ ಚೇಂಜ್ ಆಯ್ತಂದ್ರೆ ಇಫ್ ದೇರ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಲ್ಲ ಅಂತಂದ್ರೆ ಅದರೊಳಗಿರೋ ಚಾರ್ಜಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಬಿಕಾಸ್ ಆಫ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ದೇ ಎಕ್ಸ್ಪೀರಿಯನ್ಸ್ ಎನ್ ಎಲೆಕ್ಟ್ರಿಕ್ ಫೋರ್ಸ್ ದಟ್ ಈಸ್ ನಾಟ್ ಪಾಸಿಬಲ್. ಅವರೆಲ್ಲ ಫಸ್ಟ್ ಹೇಳ್ಬಿಡ್ತಾರೆ ನೋಡ್ರಿ, ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್. ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ, ಅವಾಗ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಬರಲೇಬೇಕು. ನೆಕ್ಸ್ಟ್ fifth one, electric field at the surface of a charged conductor is sigma by E0 into n cap. This is one more result. ಇದನ್ನ ನಾವು ಪ್ರೂವ್ ಮಾಡಬೇಕು ರಿಸಲ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ E0 ಇರುತ್ತೆ ಯಾವುದೇ ಕಂಡಕ್ಟರ್ ತಗೊಂಡ್ರು. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್. ಈಗ ಏನ್ ಮಾಡೋಣ, ಇಲ್ಲೊಂದು ಕಂಡಕ್ಟರ್ ತಗೊಳ್ಳೋಣ. ನೋಡ್ರಿ ಅವರೇ ಹೇಳ್ತಾರೆ ದೇರ್ ಇಸ್ ಅನ್ ಇರ್ರೆಗ್ಯುಲರ್ ಕಂಡಕ್ಟರ್ ಅಂತ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಇಲ್ಲೆಲ್ಲ ಚಾರ್ಜಸ್ ಇರುತ್ತೆ, ಇಲ್ಲೆಲ್ಲ ಚಾರ್ಜಸ್ ನ ಹಾಕ್ತೀನಿ. ಎಷ್ಟೊಂದು ಚಾರ್ಜಸ್ ಇದೆ. ಸೊ ಚಾರ್ಜಸ್ ಡೆಫಿನೆಟ್ಲಿ ಎಲ್ಲಿ ಇರಬೇಕು, ಸರ್ಫೇಸ್ ಮೇಲೆ ಇರಬೇಕು. ಇದು ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್, ಇಲ್ಲೆಲ್ಲ ಚಾರ್ಜಸ್ ಇದೆ. ಓಕೆ, ಬೆಟರ್ ಬೇರೆ ಡಯಾಗ್ರಾಮೇ ಬರೆದು ಬಿಡ್ತೀನಿ. ಒಂದು ಇರ್ರೆಗ್ಯುಲರ್ ಶೇಪ್ಡ್ ಕಂಡಕ್ಟರ್ ಇದೆ. ಈಗ ಇದನ್ನ ಚಾರ್ಜ್ ಮಾಡಿ, ಅಸ್ಯೂಮ್ ದೇರ್ ಆರ್ ಚಾರ್ಜಸ್ ಪ್ಲೇಸ್ಡ್ ಆನ್ ದಿಸ್. ಚಾರ್ಜಸ್ ಇದೆ ಅಂತ ಇಟ್ಕೊಳ್ಳೋಣ, ಈ ಡಾಟ್ ಎ ಚಾರ್ಜಸ್ ಅಂತ ಇಟ್ಕೊಳ್ಳೋಣ. ಸೊ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇಲ್ಲಿ ರೆಗ್ಯುಲರ್ ಶೇಪ್ ಇರೋದ್ರಿಂದ ಎಲ್ಲಿ ಕಾರ್ನರ್ಸ್ ಇರುತ್ತೆ ಅಲ್ಲಿ ಜಾಸ್ತಿ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಕೆಲವೊಂದು ಕಡೆ ಕಡಿಮೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಚಾರ್ಜಸ್. ಇಲ್ಲಿ ನಿಯರ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಏನಾಗಿರುತ್ತಂತೆ, ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ E0 ಇರುತ್ತಂತೆ. ಇದನ್ನ ಹೇಗೆ ಪ್ರೂವ್ ಮಾಡ್ಬೇಕಂದ್ರೆ ಯೂಸಿಂಗ್ ಗಾಸ್ ಥಿಯರಮ್ ಹೆಲ್ಪ್ ತಗೊಂಡು ಪ್ರೂವ್ ಮಾಡಬೇಕು. ಯೂಸಿಂಗ್ ಗಾಸ್ ಥಿಯರಮ್ ನೋಡೋಣ. ಈಗ ಇದನ್ನ ಬಿಟ್ಟಾಕಿ ಡಯಾಗ್ರಾಮ್. ಈಗ ಕಾನ್ಸಂಟ್ರೇಟ್ ಮಾಡಿ, ಇದು ಇರ್ರೆಗ್ಯುಲರ್ ಶೇಪ್ ಆಗಿರೋದ್ರಿಂದ ಅದ್ರ ಸರ್ಫೇಸ್ ಒಂಥರ ಏನಿರುತ್ತೆ ಯೂನಿಫಾರ್ಮ್ ಇರೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಸ್ಮಾಲ್ ಏರಿಯಾ ತಗೊಳ್ತೀನಿ. ಇದ್ರ ಮೇಲೆಲ್ಲ ನೀವು ಪಾಸಿಟಿವ್ ಚಾರ್ಜ್ ನ ಹಾಕಿದಿರಾ ಅಂತ ಇಟ್ಕೊಳ್ಳೋಣ. ಪಾಸಿಟಿವ್ ಚಾರ್ಜಸ್ ಅದೇ ಇಲ್ಲೊಂದು ಸ್ಮಾಲ್ ಸರ್ಫೇಸ್ ಏರಿಯಾ ತಗೊಳ್ತೀನಿ, ಅದ್ರ ಹೆಸರು DS ಅಂತ ಇಟ್ಕೊಳ್ಳೋಣ. ಈಗ ಈ ಸರ್ಫೇಸ್ ಏರಿಯಾ ಒಳಗಡೆ DS ಕಂಟೈನ್ಸ್ DQ ಅಮೌಂಟ್ ಆಫ್ ಚಾರ್ಜ್. ಅದ್ರೊಳಗಡೆ ಚಾರ್ಜಸ್ ಎಷ್ಟಿರುತ್ತೆ, DQ ಇರುತ್ತೆ. ಹಾಗಾದ್ರೆ ಈ ಸರ್ಫೇಸ್ ಒಳಗಿರೋ ಚಾರ್ಜಸ್ DQ ಆಗಿದ್ರೆ ಕ್ಯಾನ್ ವಿ ಡಿಫೈನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ? ಎಸ್, ವಿ ಕ್ಯಾನ್ ಡಿಫೈನ್ ಸರ್ಫೇಸ್ ಚಾರ್ಜ್ ನ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ ಟು DQ ಬೈ DS. ಅಂದ್ರೆ ಇಷ್ಟು ಏರಿಯಾದಲ್ಲಿ ಇಷ್ಟು ಅಮೌಂಟ್ ಆಫ್ ಚಾರ್ಜಸ್ ಇದೆ. ಸೊ ಫಸ್ಟ್ ಡಿಫೈನ್ ಮಾಡ್ಕೊಂಡೆ. ಈಗ ನಾನೇನ್ ಮಾಡಬೇಕು, ಗಾಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬೇಕು. ಹೆಂಗ್ ಸರ್ ಅಪ್ಲೈ ಮಾಡೋದು ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಏನಿರ್ಬೇಕು, ಒಂದು ಕ್ಲೋಸ್ ಸರ್ಫೇಸ್ ಹಾಕೊಳ್ಬೇಕು. ಹೆಂಗ್ ಸರ್ ಕ್ಲೋಸ್ ಸರ್ಫೇಸ್ ಹಾಕೊಳ್ತೀರಾ ಅಂದ್ರೆ ನೋಡ್ರಿ, ಇಲ್ಲೊಂದು ಪಾಯಿಂಟ್ ತಗೊಳ್ಳಿ. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿತೀರಾ ಅಂತ ಇಟ್ಕೊಳ್ಳೋಣ. ಸರ್ಫೇಸ್ ಹತ್ರ, ಇದು ಸರ್ಫೇಸ್ ಹತ್ರ ಇದೆ. ಓಕೆ, ಇದನ್ನ ಬೇಕಾದ್ರೆ ಔಟ್ ಸೈಡ್ ಬರೆಯೋಣ, ನೋ ಪ್ರಾಬ್ಲಮ್. ಆಕ್ಚುಲಿ ಔಟ್ ಸೈಡ್ ಇರುತ್ತದೆ. ಈಗ ಈ ಪಾಯಿಂಟ್ ಸುತ್ತ ಏನ್ ಮಾಡಿ, ಅದೇ ತರ ಒಂದು ಸ್ಮಾಲ್ ಸರ್ಫೇಸ್ ಏರಿಯಾ ಹಾಕೊಳ್ಳಿ. ಹೀಗೆ ಇದನ್ನ ಜಾಯಿನ್ ಮಾಡಿ, ನಮ್ಗೇನ್ ಸಿಕ್ತು, ಒಂದು ಸಿಲಿಂಡರ್ ಸಿಕ್ತು. ಲೆಟ್ ಮಿ ರೈಟ್ ಇಟ್ ವೆರಿ ನೀಟ್ಲಿ. ರೈಟ್, ಈಗ ಒಂದು ಸರ್ಫೇಸ್ ಏರಿಯಾ ಬರ್ಕೊಂಡೆ. ಆದ್ರೆ ಹೊರಗಡೆ ಬರ್ಕೊಂಡೆ, ಕಂಡಕ್ಟರ್ ಒಳಗಡೆನೂ ಅಷ್ಟೇ ದೂರದಲ್ಲಿ, ಅಷ್ಟೇ ದೊಡ್ಡ ಏರಿಯಾ ತಗೊಳ್ಳಿ ಕಂಡಕ್ಟರ್ ಒಳಗಡೆ. ಈಗ ನಮ್ಗೆ ಇಲ್ಲಿ 3 ಸರ್ಫೇಸ್ ಏರಿಯಾ ಇದೆ. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಫಸ್ಟ್ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಸೆಕೆಂಡ್ ಅಂಡ್ ದ ಥರ್ಡ್ ಒನ್ ಇನ್ಸೈಡ್ ಇಟ್. ಹೋಪ್ ನಿಮ್ಗೆ ಡಯಾಗ್ರಾಮ್ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಇದು ಕಂಡಕ್ಟರ್ ಒಳಗಡೆ. ಈ 3ಕ್ಕೂ N ಕ್ಯಾಪ್ ಬರ್ಕೊಳ್ಳಿ. ಇದಕ್ಕೆ N ಕ್ಯಾಪ್ ಹೀಗಿರುತ್ತೆ, ಇದಕ್ಕೆ N ಕ್ಯಾಪ್ ಹೀಗಿರುತ್ತೆ, ಇದಕ್ಕೆ N ಕ್ಯಾಪ್ ಹೀಗಿರುತ್ತೆ. ಈಗ ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ ಅಂತ ತಗೊಳ್ಬೇಕು. ನೋಡ್ರಿ, ಇಲ್ಲೆಲ್ಲ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಅದ್ರೊಳಗಡೆ ಎಷ್ಟು ಪಾಸಿಟಿವ್ ಚಾರ್ಜ್ ಇದೆ, DQ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಸೊ ಈ ಏರಿಯಾನ ಹೇಗೆ ಚೂಸ್ ಮಾಡ್ಬೇಕಂದ್ರೆ ಸಚ್ ದಟ್ ಈ ಸರ್ಫೇಸ್ಗೆ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಸೊ ಆ ರೀತಿ ನಾವು ಆ ಒಂದು ಸಣ್ಣ ಏರಿಯಾನ ಚೂಸ್ ಮಾಡಿರ್ಬೇಕು. ಅದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಮಾಲ್ ಸರ್ಫೇಸ್ ಏರಿಯಾ ಶುಡ್ ಬಿ ಅಲಾಂಗ್ ದ, ಸೊ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಶುಡ್ ಬಿ ಅಲಾಂಗ್ ದ ನಾರ್ಮಲ್ ಡೈರೆಕ್ಷನ್ ಅಂತ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ. ಸರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಈ ಪಿಲ್ ಬಾಕ್ಸ್, ಈ ಸರ್ಫೇಸಿನಿಂದ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಹೊರಗಡೆ ಈ ಡೈರೆಕ್ಷನ್ ಇರುತ್ತೆ, ಅಲಾಂಗ್ N ಕ್ಯಾಪ್ ಇರುತ್ತೆ. ಸೊ ಈ ಕಡೆ ಇರೋದಿಲ್ಲ. ಈಗ
ಟೋಟಲ್ ಫ್ಲಕ್ಸ್ ಅನ್ನ ಕಂಡುಹಿಡಿಯುವ. ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್? ಫ್ಲಕ್ಸ್ ಥ್ರೂ ಫಸ್ಟ್ ಸರ್ಫೇಸ್, ಫ್ಲಕ್ಸ್ ಥ್ರೂ ಸೆಕೆಂಡ್ ಸರ್ಫೇಸ್ and flux through the third surface. So what is the total flux? Total flux can be written as according to Gauss theorem, total flux can be written as 1 by epsilon naught times the total charges enclosed by that surface. Left hand side ಆಯ್ತಾ, right hand side ನೋಡ್ರಿ, ಈ ds cos theta ಹಾಕಿ ನೋಡ್ರಿ. ಡೆಫಿನೆಟ್ಲಿ ಫಸ್ಟ್ ಸರ್ಫೇಸ್ ಇತ್ತಾನೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಇಲ್ಲಿ ಫಾರ್ ದಿಸ್ ಸರ್ಫೇಸ್ 90 ಡಿಗ್ರಿ ಇರುತ್ತಾ, ಹಾಗಾದ್ರೆ ಫ್ಲಕ್ಸ್ ಥ್ರೂ ಸರ್ಫೇಸ್ ಇರಲ್ವಾ, ಆಮೇಲೆ ಇದು 0 ಆಗ್ಬಿಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಸರ್ಫೇಸ್ ಯಾವುದು? ಸೆಕೆಂಡ್ ಸರ್ಫೇಸ್ ಇದು. ಓಕೆ, ಸೊ ಸೆಕೆಂಡ್ ಸರ್ಫೇಸ್ ಮೂಲಕ ಇ ಮತ್ತೆ ಎನ್ ಕ್ಯಾಪ್ ಒಂದೇ ಡೈರೆಕ್ಷನ್ ಇದೆ. ಇದು ಹೆಂಗೆ ಹೇಳಿದೆ ಅಂದ್ರೆ ಇ ಇಂಟು ಏರಿಯಾ ಇಂಟು ಕಾಸ್ 0 ಡಿಗ್ರಿ. ಥರ್ಡ್ ಸರ್ಫೇಸ್ ನೋಡ್ರಿ, ಥರ್ಡ್ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ವೇ ಇಲ್ಲ. ನೀವು ಥೀಟಾ ಎಷ್ಟಾದ್ರೂ ತಗೊಳ್ಳಿ, ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್, ಹೆನ್ಸ್ ಫ್ಲಕ್ಸ್ ಥ್ರೂ ದಟ್ ಸರ್ಫೇಸ್ ವಿಲ್ ಬಿಕಮ್ 0. ಅಲ್ಲಿಗೆ ನಮ್ಗೆ ಏನು ಉಳಿತು? 1 by epsilon naught times dq is equal to E into D into cos 0 is 1. ಈಗ 1 by epsilon naught times dq ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಸಿಗ್ಮಾ ಇಂಟು ds is equal to E into ds ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಉಳಿಯೋದು E is equal to ಸಿಗ್ಮಾ ಬೈ epsilon naught. ನಿಮಗೆ ಡೈರೆಕ್ಷನ್ ಬೇಕಂದ್ರೆ ವೆಕ್ಟರ್ ಫಾರ್ಮ್ ಅಲ್ಲಿ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ? ಅಲಾಂಗ್ n ಕ್ಯಾಪ್ ಇದೆ. So this is the formula for electric field due to a charged conductor near the surface of a charged conductor. This is how we can prove this one. Next ಇದು ಬೇಕಾಗ್ತದೆ ರಿಸಲ್ಟ್ ನೋಡ್ಕೊಂಡ್ಬಿಡಿ. ಅದೇ ಡಯಾಗ್ರಾಮ್ನ ಹಾಕಿದ್ದಾರೆ. ಇನ್ನೊಂದು ಅವ್ರು ಇನ್ಸೈಡ್ ತಗೊಂಡಿದಾರಲ್ಲೋ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ತಗೊಂಡಿರ್ತಾರೆ, ಅದನ್ನ 0 ಅಂತ ಹೇಳ್ತಾರೆ, ಔಟ್ಸೈಡ್ ಮಾತ್ರ ತಗೊಳ್ತಾರೆ. ಇದೇ ಏರಿಯಾ ds, ಇದೆ ಎನ್ ಕ್ಯಾಪ್. ಈ ಸರ್ಫೇಸ್ ಈ ಕಡೆ ಇರುತ್ತೆ, ಈ ಸರ್ಫೇಸ್ ಥ್ರೂ ಫ್ಲಕ್ಸ್ ಇರೋದಿಲ್ಲ, ಈ ಸರ್ಫೇಸ್ ಅಲ್ಲಿ ಮಾತ್ರ ಫ್ಲಕ್ಸ್ ಇರುತ್ತೆ, ಅವೇ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಓಕೆ, ಹೋಪ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಏನ್ ಸರ್ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂದ್ರೆ? ನೋಡ್ರಿ, ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ ಕೆಲವೊಂದು ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಅಫೆಕ್ಟ್ ಆಗುತ್ತೆ. ಸೊ ಅದನ್ನ ಅಂತ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿನ ಎಫೆಕ್ಟ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಅದನ್ನ ಎಫೆಕ್ಟ್ ಆಗ್ದಂಗ ಅದನ್ನ ಶೀಲ್ಡ್ ಮಾಡ್ಬೇಕು, ಕಾಪಾಡ್ಬೇಕು. ಅದನ್ನ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಅದ್ರ ಮೇಲೆನೆ ಎಫೆಕ್ಟ್ ಆಗ್ಬಾರ್ದು. ಹೆಂಗೆ ಸರ್? ಅದಕ್ಕೆ ಇಲ್ಲಿದೆ ನೋಡ್ರಿ, ಇನ್ನೊಂದು ಹಾಲೋ ಕಂಡಕ್ಟರ್ ನ ತಗೊಳ್ಳಿ. ಹಾಲೋ ಕಂಡಕ್ಟರ್ ಅನ್ನೋದಕ್ಕಿಂತ ಕ್ಯಾವಿಟಿ ಇರೋ ಕಂಡಕ್ಟರ್ ಅಂತ ತಗೊಳ್ಳಿ. ಕ್ಯಾವಿಟಿ, ದೇರ್ ಮಸ್ಟ್ ಬಿ ಕ್ಯಾವಿಟಿ. ಅಂದ್ರೆ ಕ್ಯಾವಿಟಿ ಅಂದ್ರೆ ಒಳಗಡೆ ಉಳ್ಕಿರ್ಬೇಕಂತ ಜಾಗ ಇರ್ಬೇಕು. ಈಗ ಈ ತರದ್ ನಾವು ತಗೊಂಡೇನ್ ಮಾಡಿ ಇದ್ರೊಳಗಡೆ ಯಾವ್ದನ್ನ ಬರ್ಕೊಳ್ತೀವಿ ನೋಡಿ, ಇಲ್ಲೇ ಇದೆ, ಬೆಟರ್ ಟು ರೈಟ್ ಕಂಡಕ್ಟರ್. ಇದ್ರೊಳಗಡೆ ಕ್ಯಾವಿಟಿ ಇದೆ, ಪೂರಾ ಕಂಡಕ್ಟರ್ ಇರುತ್ತೆ, ಇಲ್ಲೆಲ್ಲ ಮೆಟೀರಿಯಲ್ ಇರುತ್ತೆ. ಇದ್ರೊಳಗಡೆ ಖಾಲಿ ಇರುತ್ತಲ್ಲ, ಇದನ್ನ ಕ್ಯಾವಿಟಿ ಅಂತ ಕರೆದಿ ಇದ್ರೊಳಗಡೆ ಆ ಇನ್ಸ್ಟ್ರೂಮೆಂಟ್ ನ ಇಟ್ಬಿಡಿ. ಈಗ ಎಕ್ಸ್ಟರ್ನಲ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿ. ನಮಗೆ ಗೊತ್ತು ಏನು, ಎಕ್ಸ್ಟರ್ನಲ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. Sir, what about inside the cavity? Inside the cavity also net electric field is 0. ಹಾಗಾಗಿ ಇಲ್ಲಿ ಯಾವಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೋ ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಈ ಇನ್ಸ್ಟ್ರೂಮೆಂಟ್, ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಏನು ಅಫೆಕ್ಟ್ ಆಗೋದಿಲ್ಲ. ಇಟ್ ಈಸ್ ಅನ್ಎಫೆಕ್ಟೆಡ್ ಬೈ ಎನ್ ಎಕ್ಸ್ಟರ್ನಲ್ ಫೀಲ್ಡ್ ಬೈ ಕೀಪಿಂಗ್ ಇಟ್ ಇನ್ಸೈಡ್ ದ ಕ್ಯಾವಿಟಿ ಆಫ್ ಎ ಕಂಡಕ್ಟರ್. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರೀತಾರೆ. ಅದೇ ಡಯಾಗ್ರಾಮ್ ಇಲ್ಲಿ ಕೊಟ್ಟಿರೋದು. ಇವೆಲ್ಲ ಏನು ಇಂಡ್ಯೂಸ್ಡ್ ಚಾರ್ಜಸ್ ಎಲ್ಲ ಏನ್ ಬೇಡ, ಸದ್ಯಕ್ಕೆ ಇದು ಗೊತ್ತಾಗಿದ್ರೆ ಸಾಕು ನನಗೆ. ನೆಕ್ಸ್ಟ್ ಡೈ ಎಲೆಕ್ಟ್ರಿಕ್ಸ್ ಅಂಡ್ ಪೋಲರೈಸೇಷನ್. ಫಸ್ಟ್ ಡೈಎಲೆಕ್ಟ್ರಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ. ಡೈಎಲೆಕ್ಟ್ರಿಕ್ಸ್ ಅಂದ್ರೆ ಇನ್ಸುಲೇಟರ್ಸ್ ನ ಡೈಎಲೆಕ್ಟ್ರಿಕ್ಸ್ ಅಂತ ಕರಿತೀವಿ. ಏನಾಗುತ್ತೆ, ಇನ್ಸುಲೇಟರ್ಸ್ ಹ್ಯಾವ್ ನೋ ಫ್ರೀ ಚಾರ್ಜ್. ನೋಡ್ರಿ ಇದು ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ. ಅದೇ ಕಂಡಕ್ಟರ್ಸ್ ಅಲ್ಲಿ ಏನಾಗುತ್ತೆ, ಹ್ಯಾವ್ ಫ್ರೀ ಚಾರ್ಜಸ್. ಇದು ಒಂದು ಮೇನ್ ಡಿಫರೆನ್ಸ್ ಅದಕ್ಕೆ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್ಗೆ. ಅದಕ್ಕೆ ಇಲ್ಲಿ ಪೋಲರೈಸೇಷನ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದು. ಸೊ ಅದಕ್ಕೆ ಹೋಗಿನ ಮುಂಚೆ ಟೈಪ್ಸ್ ಆಫ್ ಡೈಎಲೆಕ್ಟ್ರಿಕ್ಸ್ ಅನ್ನು ನೋಡುವ. ದೇರ್ ಆರ್ 2 ಟೈಪ್ಸ್ ಆಫ್ ಡೈಎಲೆಕ್ಟ್ರಿಕ್. ಒಂದು ಪೋಲಾರ್ ಡೈಎಲೆಕ್ಟ್ರಿಕ್, ಇನ್ನೊಂದು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್. ಇಲ್ಲೇ ಬರೆದು ಬಿಟ್ಟಿದ್ರೆ ನೋಡ್ಕೊಂಬ. ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಅಂಡ್ ಪೋಲಾರ್ ಡೈಎಲೆಕ್ಟ್ರಿಕ್. ಪೋಲಾರ್ ಡೈಎಲೆಕ್ಟ್ರಿಕ್ ಅಂದ್ರೆ ಹೇಗಿರುತ್ತೆ? ಪೋಲಾರ್ ಡೈಎಲೆಕ್ಟ್ರಿಕ್ ಎರಡು ಇನ್ಸುಲೇಟರ್ಸ್. ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್ ಏನ್ ವ್ಯತ್ಯಾಸ ಅಂದ್ರೆ, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಆರ್
ಮಾಲಿಕ್ಯೂಲ್ಸ್ ಆರ್ ಪೋಲಾರ್ ಇರುತ್ತೆ. ಏನ್ ಸರ್ ಮಾಲಿಕ್ಯೂಲ್ಸ್ ಆರ್ ಪೋಲಾರ್ ಅಂದ್ರೆ ಸೆಂಟರ್ ಆಫ್ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ಡು ನಾಟ್ ಕೋಇನ್ಸೈಡ್. ಅದನ್ನ ನಾವು ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ HCl ಇಸ್ ಪೋಲಾರ್ ಡೈಎಲೆಕ್ಟ್ರಿಕ್, H2O ಇಸ್ ಎ ಪೋಲಾರ್ ಡೈಎಲೆಕ್ಟ್ರಿಕ್. ನೋಡ್ರಿ, ಸೆಂಟರ್ ಆಫ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ದೂರ ದೂರ ಇದೆ, ಅವೆರಡು ಕೋಇನ್ಸೈಡ್ ಆಗಲ್ಲ. ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಮಧ್ಯೆ ಸರ್ಟನ್ ಡಿಸ್ಟೆನ್ಸ್ ಇರುತ್ತೆ, ಸ್ಮಾಲ್ ಡಿಸ್ಟೆನ್ಸ್ ಇರುತ್ತೆ. ಯಾವಾಗ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಮಧ್ಯೆ ಸ್ಮಾಲ್ ಡಿಸ್ಟೆನ್ಸ್ ಇರುತ್ತೋ ದೇ ಪೊಸೆಸ್ ಸಮ್ ಡೈಪೋಲ್ ಮೊಮೆಂಟ್. ಪಿ ಏನು ಫಾರ್ಮುಲಾ Q ಇಂಟು 2L, ರೈಟ್? ಮಧ್ಯ ಡಿಸ್ಟೆನ್ಸ್ 2L ಅಂತ ತಗೊಳ್ತೀನಿ, ಇದು ಪ್ಲಸ್ Q, ಇದು ಮೈನಸ್ Q ಅಂತ ತಗೊಂಡ್ರೆ ಡೆಫಿನೆಟ್ಲಿ ಅದಕ್ಕೆ ಡೈಪೋಲ್ ಮೊಮೆಂಟ್ ಇದ್ದಿರುತ್ತೆ. ಯಾವ ಕಡೆ ಇರುತ್ತೆ ಡೈಪೋಲ್ ಮೊಮೆಂಟ್? ಈ ಕಡೆ ಇರುತ್ತೆ. ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಅದನ್ನೇ ತೋರಿಸಿ ನೋಡ್ರಿ, ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮೊಮೆಂಟ್, ಮೀನ್ಸ್ ದೇ ಪೊಸೆಸ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ಅವಕ್ಕೆ ಆಲ್ರೆಡಿ ಡೈಪೋಲ್ ಮೊಮೆಂಟ್ ಇರುತ್ತೆ. ನೆಕ್ಸ್ಟ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್, ಇದು ಟೋಟಲಿ ಆಪೋಸಿಟ್. ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಹೆಂಗ್ ಡಿಫೈನ್ ಮಾಡೋದು ಅಂತಂದ್ರೆ, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. So non-polar dielectrics are, in non-polar dielectrics molecules are non-polar. Non-polar ಅಂದ್ರೆ ಇಲ್ಲೇ ಬರ್ದೀನಿ ನೋಡಿ, ಸೆಂಟರ್ ಆಫ್ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ಕೋಇನ್ಸೈಡ್. ಸೆಂಟರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಕೋಇನ್ಸೈಡ್ ಆಗುತ್ತೆ. ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಮಧ್ಯೆ ಡಿಸ್ಟೆನ್ಸ್ ಇರೋದಿಲ್ಲ. ಲೈಕ್ ದಿಸ್, ದೀಸ್ ಆರ್ ದ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಎಕ್ಸಾಂಪಲ್ H2, CO2, ಇದು CO2 ಮಧ್ಯ ಗ್ಯಾಪ್ ಇರೋದಿಲ್ಲ, ಹಾಗಾಗಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ವಿಲ್ ಬಿ 0. 2L ಅಂತ ತಗೊಂಡಿದ್ದೀನಿ, ಯು ಕ್ಯಾನ್ ಟೇಕ್ L, ನೋ ಪ್ರಾಬ್ಲಮ್. ಹಾಗಾದ್ರೆ ವಾಟ್ ಅಬೌಟ್ ದ ಡೈಪೋಲ್ ಮೊಮೆಂಟ್? ಡೈಪೋಲ್ ಮೊಮೆಂಟ್ 0 ಇರುತ್ತೆ. ದೇ ಡು ನಾಟ್ ಪೊಸೆಸ್ ಅಂತ ಹೇಳ್ಬಾರ್ದು, ಸದ್ಯಕ್ಕೆ ಅವುಗಳ ಡೈಪೋಲ್ ಮೊಮೆಂಟ್ 0 ಇರುತ್ತೆ, ಡೈಪೋಲ್ ಮೊಮೆಂಟ್ ಇರಲ್ಲ. ಓಕೆ, ಯಾವ್ದ್ರ ತರ? ಪೋಲಾರ್ ತರ. ಅದೇ ಡಿಫರೆನ್ಸ್ ಡೈಎಲೆಕ್ಟ್ರಿಕ್ಸ್ ಅಲ್ಲಿ. ಓಕೆ ಸರ್, ನೆಕ್ಸ್ಟ್ ಪೋಲರೈಸೇಷನ್ ಅಂದ್ರೇನು, ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ನೋಡ್ರಿ. ಐ ಹೋಪ್ ನಿಮಗೆ ಇದೆರಡು ಗೊತ್ತಾಗಿದೆ ಅನ್ಕೊಳ್ತೀನಿ. ಮತ್ತೆ ಇದು ವಾಪಸ್ ಬರಬೇಕು ಡೈಎಲೆಕ್ಟ್ರಿಕ್ಸ್ಗೆ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಪೋಲರೈಸೇಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇದೆಲ್ಲ ಬೇಕಾಗ್ತದೆ. ನೋಡ್ರಿ, ನಾನು ಯಾವಾಗ ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತ ಹೇಳುವಾಗ ಒಂದು ಕಂಡಕ್ಟರ್ ನ ತಗೊಂಡು ಇನ್ಸೈಡ್ ದ ಕಂಡಕ್ಟರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತ ಹೇಳಿದ್ದೆ, ಹೌದಾ? ಅದನ್ನ ಹೇಳುವಾಗ ಇಲ್ಲಿ ನೋಡ್ರಿ, ಕಂಡಕ್ಟರ್ ಅಲ್ಲಿ ನೆಟ್ ಫೀಲ್ಡ್ ಏನಾಗಿದೆ? 0 ಆಗಿದೆ. ಇಲ್ಲಿ ಡೈಎಲೆಕ್ಟ್ರಿಕ್ ಕಂಡಕ್ಟರ್ ಒಂದು ವ್ಯತ್ಯಾಸ ಏನು? ಇಲ್ಲಿ ಫ್ರೀ ಚಾರ್ಜಸ್ ಇರುತ್ತೆ, ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ. ಯಾವುದು? ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಮೂವ್ ಆಗಬಹುದು. ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೋ ಚಾರ್ಜಸ್ ಇಲ್ಲಿ ಏನಾಗುತ್ತೆ? ಸರ್ಫೇಸ್ ಮೇಲೆ ಇಂಡ್ಯೂಸ್ ಆಗುತ್ತೆ, ಈ ತರ, ಬಿಕಾಸ್ ಆಫ್ ಮೂಮೆಂಟ್ ಆಫ್ ಚಾರ್ಜಸ್. ಅವಾಗ ಏನಾಗುತ್ತೆ? ಇಲ್ಲಿರೋ ನೆಗೆಟಿವ್ ಚಾರ್ಜಸ್, ಇಲ್ಲಿರೋ ಪಾಸಿಟಿವ್ ಚಾರ್ಜಸ್ ಇಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಅದನ್ನ ಇಂಡ್ಯೂಸ್ಡ್ ಫೀಲ್ಡ್ ಅಂತ ಕರೆದ್ವಿ. ಇದು ಎಕ್ಸ್ಟರ್ನಲ್ ಫೀಲ್ಡ್, ಎರಡು ಸೇರ್ಕೊಂಡು ನೆಟ್ ಫೀಲ್ಡ್ ಏನಾಯ್ತು? 0 ಆಗೋಯ್ತು, ಬಿಕಾಸ್ ಆಫ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್. ಆದರೆ ನೀವು ಡೈಎಲೆಕ್ಟ್ರಿಕ್ ನ ತಗೊಂಡ್ರೆ ಅದರೊಳಗೆ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಇರಲ್ಲ. ಮತ್ತೇನಾಗುತ್ತೆ? ನೀವು ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ರೆ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಇರಲ್ವಲ್ಲ, ಮತ್ತೇನಾಗುತ್ತೆ ಸರ್ ಅಂತ ಕೇಳಿದ್ರೆ ಅದನ್ನೇ ನಾವು ಓದ್ಬೇಕು. ಅದೇ ಪೋಲರೈಸೇಷನ್. ನೋಡೋಣ ಹಾಗಾದ್ರೆ. ಪೋಲರೈಸೇಷನ್ ಎಂತ ಪೋಲರೈಸೇಷನ್? ಡೈ ಎಲೆಕ್ಟ್ರಿಕ್ ಪೋಲರೈಸೇಷನ್. ಅದರಲ್ಲಿ ನಾನೇನ್ ಮಾಡ್ತೀನಿ, ಫಸ್ಟ್ ನಾನ್ ಪೋಲಾರ್ ತಗೊಳ್ತೇನೆ. ಫಸ್ಟ್ ಏನ್ ಮಾಡುವ? ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ತಗೊಳ್ಳೋಣ. ವೇರ್ ನೀವು ಯಾವ್ದೇ ತಗೊಂಡ್ರು ಅದ್ರಲ್ಲಿ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಅಂತ ಇರಲ್ಲ. ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ತಗೊಂಡ್ತಂದ್ರೆ ಅವುಗಳ ಡೈಪೋಲ್ ಮೊಮೆಂಟ್ 0 ಇರುತ್ತೆ. ಅದನ್ನ ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಈ ತರ ಇದೆ ನೋಡ್ರಿ, ನಾನ್ ಪೋಲಾರ್ ತಗೊಂಡ್ರೆ. ಎಸ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ತಗೊಂಡೆ. ಇದು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್. ಅಬ್ಸರ್ವ್ ಮಾಡಿ, ಇಲ್ಲಿ ನಾನ್ ಪೋಲಾರ್ ಅಂತ ಹೆಂಗ್ ಗೊತ್ತಾಗುತ್ತೆ? ಪ್ಲಸ್ ಮತ್ತೆ ಮೈನಸ್ ಮಧ್ಯೆ ಏನು ಗ್ಯಾಪ್ ಇಲ್ಲ. ನೆಟ್ ಡೈಪೋಲ್ ಮೊಮೆಂಟ್ ಇವಾಗ ಏನಿದೆ? 0 ಇದೆ. ನೆಟ್ ಡೈಪೋಲ್ ಮೊಮೆಂಟ್ 0 ಇದೆ. ಅಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಈಗೇನ್ ಮಾಡಿ? ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿ. ಎಕ್ಸ್ಟರ್ನಲ್ ಫೀಲ್ಡ್ ಎಷ್ಟಂತ ತಗೊಳ್ಳೋಣ? ಲೆಟ್ ಇಟ್ ಬಿ ಇ. ಎಕ್ಸ್ಟರ್ನಲ್ ಫೀಲ್ಡ್ ಇ ಇದೆ ಅಂತ ಇಟ್ಕೊಳ್ಳೋಣ. ಯಾವಾಗ ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡ್ತಿರೋ ಅವಾಗ ಏನಾಗುತ್ತೆ? ಇದೆಲ್ಲ ನೆಗೆಟಿವ್ ಚಾರ್ಜ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಪಾಸಿಟಿವ್ ಚಾರ್ಜ್ನ ರಿಪೆಲ್ ಮಾಡುತ್ತೆ. ನೆಗೆಟಿವ್ ಚಾರ್ಜ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಪಾಸಿಟಿವ್ ಚಾರ್ಜ್ನ ರಿಪೆಲ್ ಮಾಡುತ್ತೆ. ಅವಾಗ ಏನಾಗುತ್ತೆ? ಈ ಪಾಸಿಟಿವ್ ಚಾರ್ಜು ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದೇನು ಮಾಡುತ್ತೆ? ರೈಟ್ ಸೈಡಿಗೆ ಹೋಗೋ ಸ್ಟಾರ್ಟ್ ಆಗುತ್ತೆ. ಇದೇನು ಮಾಡುತ್ತೆ? ಲೆಫ್ಟ್ ಸೈಡಿಗೆ ಬರುತ್ತೆ. ರೈಟ್ ಸೈಡಿಗೆ ಹೋಗು, ಲೆಫ್ಟ್ ಸೈಡಿಗೆ ಹೋಗು, ರೈಟ್ ಸೈಡಿಗೆ ಹೋಗು,
ಲೆಫ್ಟ್ ಸೈಡಿಗೆ ಹೋಗು, ರೈಟ್ ಸೈಡಿಗೆ ಹೋಗು, ಲೆಫ್ಟ್ ಸೈಡಿಗೆ ಹೋಗು. ಇಲ್ಲಿ ಮೂವ್ಮೆಂಟ್ ಇಲ್ಲ ನೋಡ್ರಿ, ಯಾವ್ದ್ರದ್ದು ಮೂವ್ಮೆಂಟ್ ಇಲ್ಲ. ಇದಿಲ್ಲೇ ಇದೆ, ಇದಿಲ್ಲೇ ಇದೆ, ಸೆಕೆಂಡ್ ಒನ್ ಇಲ್ಲೇ ಇದೆ, ಇದಿಲ್ಲೇ ಇದೆ, ಇದು ಇಲ್ಲೇ ಇದೆ, ಇಲ್ಲೇ ಇದೆ. ಯಾಕೆಂದ್ರೆ ಇದ್ರಲ್ಲಿ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಇಲ್ಲ, ಅವು ನಿಂತಿದ್ದ ಜಾಗದಲ್ಲೇ ನಿಂತಿದಾವೆ. ಆದರೆ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅವೇನಾಗ್ತವೆ, ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಚ್ ದೆಮ್, ಅವನ್ನ ಸ್ಟ್ರೆಚ್ ಮಾಡಿಬಿಡುತ್ತೆ. ಅಂದ್ರೆ ನೆಗೆಟಿವ್ ಚಾರ್ಜ್ನ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಪಾಸಿಟಿವ್ ಚಾರ್ಜ್ನ ರಿಪೆಲ್ ಮಾಡುತ್ತೆ. ಆವಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಮಧ್ಯೆ ಏನ್ ಬಂತಾವ್, ದರ್ ಇಸ್ ಸಮ್ ಡಿಸ್ಟೆನ್ಸ್. ದೇ ಆರ್ ನೌ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಬಿಕಾಸ್ ದೇ ಆರ್ ಸ್ಟ್ರೆಚ್ಡ್ ಬೈ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಇವಾಗ ಏನಂತ ಹೇಳ್ಬೋದು, ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಮಧ್ಯೆ ಡಿಸ್ಟೆನ್ಸ್ ಇದೆ. ಹಾಗಾದ್ರೆ ನಾವು ದೇ ಪೊಸೆಸ್ ಸಮ್ ಡೈಪೋಲ್ ಮೊಮೆಂಟ್ ಇದೆ. ಎಷ್ಟಿದೆ, ಇದಕ್ಕೆ ಎಷ್ಟಿದೆ, ಯಾವ ಕಡೆ ಇದೆ ನೋಡ್ರಿ, ಪಾಸಿಟಿವ್ ಚಾರ್ಜ್ ಕಡೆಗೆ ಇರುತ್ತಾ, ಈ ಕಡೆ ಇರುತ್ತೆ. ದಿರ್ ಇಸ್ ಅ ಡೈಪೋಲ್ ಮೊಮೆಂಟ್ ಪಿ. ಇಲ್ಲಿಲ್ಲ, ಬಿಕಾಸ್ ಡೈಪೋಲ್ ಮೊಮೆಂಟ್ ಇಸ್ 0. ಹಿಯರ್ ದೆರ್ ಇಸ್ ಅ ನೆಟ್ ಡೈಪೋಲ್ ಮೊಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪಿ. ದೆರ್ ಇಸ್ ಅ ಡೈಪೋಲ್ ಮೊಮೆಂಟ್ ಪಿ, ಈ ಕಡೆ ರೈಟ್ ಸೈಡ್ ಇದೆ. ನೌ ದೆರ್ ಇಸ್ ಅ ನೆಟ್ ಡೈಪೋಲ್ ಮೊಮೆಂಟ್ ವೆನ್ ಎನ್ ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ಅಪ್ಲೈಡ್. ಅದಕ್ಕೆ ಅವಕ್ಕೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರಲ್ಲ. ದೇ ಪೊಸೆಸ್ ಡೈಪೋಲ್ ಮೊಮೆಂಟ್ ವೆನ್ ಪ್ಲೇಸ್ಡ್ ಇನ್ ಅಥವಾ ವೆನ್ ಎನ್ ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ಅಪ್ಲೈಡ್. ಎಕ್ಸ್ಟರ್ನಲ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ದೇ ಪೊಸೆಸ್ ಸಮ್ ಡೈಪೋಲ್ ಮೊಮೆಂಟ್. ಈ ರೀತಿ ಏನ್ ಪ್ರಾಸೆಸ್ ಆಯ್ತು, ಇದನ್ನೇ ನಾವು ಡೈ ಎಲೆಕ್ಟ್ರಿಕ್ ಪೋಲರೈಸೇಷನ್ ಅಂತ ಕರಿತೀವಿ. ಇಲ್ಲಿ ನೆಟ್ ಡೈಪೋಲ್ ಮೊಮೆಂಟ್ ಮುಂಚೆ 0 ಇತ್ತು, ಇಲ್ಲಿ ನೆಟ್ ಡೈಪೋಲ್ ಮೊಮೆಂಟ್, ದೇರ್ ಇಸ್ ಅ ನೆಟ್ ಡೈಪೋಲ್ ಮೊಮೆಂಟ್. ಅಂದ್ರೆ ಎಲ್ಲಾ ಚಾರ್ಜಸ್ ಒಂದೇ ಕಡೆ ಅಲೈನ್ ಆಗ್ತವೆ, ಜೊತೆಗೆ they possess some dipole moment and it is called as dielectric polarization. ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಏನಂತಂದ್ರೆ ಡೈಪೋಲ್ ಮೊಮೆಂಟ್, ನೆಟ್ ಡೈಪೋಲ್ ಮೊಮೆಂಟ್, ಲೆಟ್ ಮಿ ರೈಟ್ ಲೈಕ್ ದಿಸ್, ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ is called as dielectric polarization and this is denoted by again capital P. So ಇದು ಯಾವ ಕಡೆ ಇರುತ್ತೆ, ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಇ ಪಿ ಬೇರೆ, ಇ ಪಿ ಬೇರೆ. ಇದು ಡೈಪೋಲ್ ಮೊಮೆಂಟ್, ಇದು ಡೈಪೋಲ್ ಮೊಮೆಂಟ್ ಆಫ್ ಇಂಡಿವಿಜುವಲ್, ಇದು ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ದಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಕೈ ಇಂಟು ಇ. ನೋಡ್ರಿ, ಇಲ್ಲಿ ನೆಟ್ ಡೈಪೋಲ್ ಮೊಮೆಂಟ್ ಅಥವಾ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಕೈ ಅಂತಂದ್ರೆ ಇದನ್ನ ನಾವು ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ, ಸಸೆಪ್ಟಿಬಿಲಿಟಿ. ಇಲ್ಲಿ ಅದನ್ನೇನು ಜಾಸ್ತಿ ಡಿಸ್ಕಸ್ ಮಾಡಿಲ್ಲ, ಪ್ರಾಬ್ಲಮ್ ಇಲ್ಲ. ಎಪ್ಸಿಲಾನ್ ನಾಟ್ ಈಸ್ the permittivity, you know that, right? Permittivity of free space. ನಿಮ್ಗೆ ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಇದು ಯಾವಾಗ ಇನ್ ಕೇಸ್ ಆಫ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ತಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಎಲ್ಲವಕ್ಕೂ ಡೈಎಲೆಕ್ಟ್ರಿಕ್ ಅಂದ್ರೆ they possess some dipole moment and there is a net dipole moment per unit volume. ಇದು ಬಿಫೋರ್, ಇದು after. Sir, what if I take polar dielectric? Polar dielectric already dipole moment ಇರುತ್ತೆ, ಹೌದಾನೆ? They possess some dipole moment. ಆಲ್ರೆಡಿ ಡಿಸ್ಕಸ್ ಮಾಡಿದೆ ನಾವು. They possess some dipole moment. ಹಾಗಾದ್ರೆ ಪೋಲಾರ್ ಡೈಎಲೆಕ್ಟ್ರಿಕಲ್ ಡೈಪೋಲ್ ಮೊಮೆಂಟ್ ಇರುತ್ತಲ್ಲ ಸರ್, ಮತ್ತೆ ಯಾಕೆ ಏನಾಗುತ್ತೆ ಎಕ್ಸ್ಟರ್ನಲ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ? ವಾಟ್ ಹ್ಯಾಪನ್ಸ್ ಫಾರ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ನೋಡ್ರಿ, ಅದರಿಂದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಪೋಲಾರ್ ಡೈಎಲೆಕ್ಟ್ರಿಕ್ಸ್ ತಗೊಂಡಾಗ in the presence of, in the absence and in the presence of external electric field. ಸ್ಟೋರಿ ನೋಡುವ, ಇದೆ ನೋಡ್ರಿ. ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇದ್ದಾಗ ಡೈಪೋಲ್ ಮೊಮೆಂಟ್ ಇದೆ, ಬಿಕಾಸ್ they are separated by a distance and they possess some dipole moment. ಆದ್ರೆ ಅಬ್ಸರ್ವ್ ಮಾಡಿ, ಇದರ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇದೆ, ನೆಗೆಟಿವ್ ಟು ಪಾಸಿಟಿವ್ ಈ ಕಡೆ ಇದೆ, P1. ಇದರ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇದೆ, ನೆಗೆಟಿವ್ ಪಾಸಿಟಿವ್. ಈ ಒಂದು ಓಕೆ ಡೈಪೋಲ್ ಮೊಮೆಂಟ್ ಆಲ್ರೆಡಿ ಇದ್ರೂ ಕೂಡ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಅಬ್ಸರ್ವ್ ಮಾಡಿ, P3, ದಿಸ್ ಇಸ್ P4 ಲೆಫ್ಟ್ ಗಿದೆ, ಇದು P5 ರೈಟ್ ಗಿದೆ, ಇದು ಈ ಕಡೆ ಇದೆ P6, ಇದು P7 ಈ ಕಡೆ ಇದೆ. ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಗಳು ಇಂಡಿವಿಜುವಲ್ ತಗೊಂಡ್ರೆ ಡೈಪೋಲ್ ಮೊಮೆಂಟ್ ಇದೆ ಇಂಡಿವಿಜುವಲ್ ಆಗಿ. ಆದರೆ ವಾಟ್ ಇಫ್ ಐ ಟೇಕ್ ನೆಟ್ ಡೈಪೋಲ್ ಮೊಮೆಂಟ್, ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ 0. ಯಾಕೆಂದ್ರೆ ಅವುಗಳ ಡೈರೆಕ್ಷನ್ಗಳು ರ್ಯಾಂಡಮ್ ಆಗಿದೆ. ರ್ಯಾಂಡಮ್ ಆಗಿದ್ರೆ ಒಂದು ಇನ್ನೊಂದನ್ನ ಕ್ಯಾನ್ಸಲ್ ಮಾಡುತ್ತೆ. ಇಲ್ಲೇ ತಗೊಳ್ಳಿ ನೋಡ್ರಿ, ಅಪ್ ಕ್ಯಾನ್ಸಲ್ ವಿತ್ ಡೌನ್, ಲೆಫ್ಟ್ ಕ್ಯಾನ್ಸಲ್ ವಿತ್ ರೈಟ್ ಒನ್, ಹೀಗೆ. ಸೊ ಯಾವ್ದಾದ್ರು ಒಂದು ಇನ್ನೊಂದನ್ನ ಕ್ಯಾನ್ಸಲ್ ಮಾಡೋದೆ. ಹಾಗಾಗಿ ನೆಟ್ ಡೈಪೋಲ್ ಮೊಮೆಂಟ್ 0 ಇರುತ್ತೆ. ಈ ಒಂದು ಇಂಡಿವಿಜುವಲ್ ಪೊಸೆಸ್ ಡೈಪೋಲ್ ಮೊಮೆಂಟ್, ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಬಿಕಮ್
0 per unit volume become 0. ಅದಕ್ಕೆ ನೋಡಿ ಅಲ್ಲಿ ಕೂಡ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಡಿಫೈನ್ ಮಾಡ್ಕೊಳ್ತಾರೆ. ಇಲ್ಲೂ ಅಷ್ಟೇ ಪೋಲಾರ್ ಡೈಎಲೆಕ್ಟ್ರಿಕ್ ಅಲ್ಲಿ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಬಿಕಮ್ 0. ಈಗೇನ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿ ಹೊರಗಡೆಯಿಂದ. ಆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ ಅಂದ್ರೆ ಅಗೇನ್ ಇಲ್ಲಿರೋ ಮಾಲಿಕ್ಯೂಲ್ಸ್ ಅಂತೂ ಮೂವ್ ಆಗಲ್ಲ ಬಿಕಾಸ್ ವಿ ಹ್ಯಾವ್ ಟೇಕನ್ ಡೈಎಲೆಕ್ಟ್ರಿಕ್. ಆದರೆ ಇವೇನಾಗ್ತವೆ ಅಲೈನ್ ಆಗ್ತವೆ ಹಿಂಗೆ ರ್ಯಾಂಡಮ್ ಆಗಿ. ನೋಡ್ರಿ ಇದು ಫಸ್ಟ್ ಒನ್ ನೋಡ್ರಿ, ಫಸ್ಟ್ ಒನ್ ಯಾವ ಕಡೆ ಇತ್ತು, ಈ ಕಡೆ ಇತ್ತಾ, ಈ ಡೈರೆಕ್ಷನ್ ಅಲ್ಲಿ ಇತ್ತು. ಈಗ ನೋಡ್ರಿ ಯಾವ ಡೈರೆಕ್ಷನ್ ಇದೆ, ಫಸ್ಟ್ ಒನ್ ಡೈರೆಕ್ಷನ್ ರೈಟ್ ಸೈಡ್ ಇದೆ. ದಿಸ್ ಈಸ್ ಅವರ್ P1. ಇದು ನೋಡ್ರಿ ಈ ಕಡೆ ಇತ್ತು, ಈ ಕಡೆ ಇತ್ತು ಯಾವುದು P2. ಈಗ ನೋಡ್ರಿ ಯಾವ ಕಡೆ ಇದೆ, ಆಲ್ಮೋಸ್ಟ್ ಈ ಕಡೆನೇ ಇದೆ P2. P3 ಇದಿಲ್ಲೇ ಇದೆ ಇದೇ ಜಾಗದಲ್ಲಿ, ಬಟ್ ಏನಾಯ್ತು ರೊಟೇಟ್ ಆಯ್ತು. ಸೊ ಇದನ್ನೆಲ್ಲಿ ಓದಿದ್ವಿ ಗೊತ್ತಾ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ದಿ ಎಕ್ಸ್ಪೀರಿಯನ್ಸ್ ಟಾರ್ಕ್ ಅಂತ ಹೇಳಿದ್ವಲ್ಲ ಆತರ. ಸೊ ಇಲ್ಲೂ ಅಷ್ಟೇ ಏನಾಗುತ್ತೆ, ಇದು ಮೂವ್ ಆಗಲ್ಲ, ಜಸ್ಟ್ ಏನಾಗುತ್ತೆ ರೊಟೇಟ್ ಆಗುತ್ತೆ. ಹೇಗಿತ್ತು ಅಪ್ವರ್ಡ್ ಇತ್ತು, ಇದರ P3 ಹಿಂಗಿತ್ತು, ಇವಾಗ ಯಾವ ಕಡೆ ಇದೆ ಈ ಕಡೆ ಇದೆ. P3 ವಿಲ್ ಬಿ P3. ಎಲ್ಲವೂ ಏನಾಗ್ತವೆ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗುತ್ತೆ. ಇದು ನೋಡ್ರಿ ತಪ್ಪು ಬರೆದ್ಬಿಟ್ಟೆ, ಟುವರ್ಡ್ಸ್ ಪಾಸಿಟಿವ್ ಇರ್ಬೇಕು ತಾನೆ. This is P3 and this is P4, P5, P6, P7 ಈ ತರ. ಬಟ್ ಒಂಚೂರು ಡಿಫ್ರೆನ್ಸ್ ಇದೆ. ಯಾಕೆ ಅಂತಂದ್ರೆ ನೋಡ್ರಿ ಇವುಗಳ ರ್ಯಾಂಡಮ್ ಆಗೋದಕ್ಕೆ ಕಾರಣ, ರ್ಯಾಂಡಮ್ ಓರಿಯಂಟೇಷನ್ ಕಾರಣ ಏನು, ಥರ್ಮಲ್ ಎಜಿಟೇಷನ್ ಅಂತ ಕರೀತಾರೆ. ಸೊ ಹೀಟ್ ಇಂದ ಏನಾಗ್ತವೆ, ಹೀಟ್ ಎನರ್ಜಿನ ತಗೊಂಡು ಓರಿಯಂಟೇಷನ್ ಚೇಂಜ್ ಮಾಡ್ಕೊಳ್ತವೆ, ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಫೀಲ್ಡ್ ಏನ್ ಮಾಡುತ್ತೆ ಅದನ್ನ ಒಂದೇ ಕಡೆ ಅಲೈನ್ ಮಾಡುತ್ತೆ. ಅದನ್ನ ತೆಗೆದು ಬಿಟ್ರೆ ಏನಾಗುತ್ತೆ, ಮತ್ತೇನಾಗುತ್ತೆ ಅವಳ ಓರಿಯಂಟೇಷನ್ ಡಿಫ್ರೆಂಟ್ ಆಗುತ್ತೆ, ರ್ಯಾಂಡಮ್ ಆಗುತ್ತೆ. ಇಲ್ಲೂ ಕೂಡ ಏನಾಯ್ತು ಪೋಲರೈಸ್ ಆಯ್ತು. ದೇರ್ ಇಸ್ ಅ ನೆಟ್ ಪೋಲರೈಸ್, ನಥಿಂಗ್ ಬಟ್ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್, ಇಂಡಿವಿಜುವಲ್ ಅಲ್ಲ ಪರ್ ಯೂನಿಟ್ ವಾಲ್ಯೂಮ್. ಇದು ದೇರ್ ಇಸ್ ಎ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಇದನ್ನೇ ನಾವು ಡೈಎಲೆಕ್ಟ್ರಿಕ್ಸ್ ಪೋಲರೈಸೇಷನ್, ಪೋಲಾರ್ ಅಲ್ಲಿ ಬೇರೆ ತರನೇ ಆಗುತ್ತೆ, ನಾನ್ ಪೋಲಾರ್ ಅಲ್ಲಿ ಬೇರೆ ತರನೇ ಆಗುತ್ತೆ. ಮತ್ತಿದು ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಲ್ಲಿ ಮೂವ್ ಆಗೋದ್ರಿಂದ ಆಗುವಂಥದ್ದು, ಇಲ್ಲಿ ಅಲೈನ್ ಆಗೋದ್ರಿಂದ ನೆಟ್ ಡೈಪೋಲ್ ಮೊಮೆಂಟ್ ಬರುತ್ತೆ, ಅದನ್ನ ಪೋಲರೈಸೇಷನ್ ಅಂತ ಕರಿತೀವಿ. ಇಷ್ಟು ಡೈಎಲೆಕ್ಟ್ರಿಕ್ ಮತ್ತೆ ಅದರ ಪೋಲರೈಸೇಷನ್ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಂತ ಅಂದ್ರೆ ಇಲ್ಲಿ ನೆಟ್ ಚಾರ್ಜ್ ತಗೊಂಡ್ರೆ ಏನಾಗ್ತದೆ, ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ತಗೊಳ್ಳಿ, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನ ತಗೊಂಡು ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿ. ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ರೆ ಏನ್ ಅಬ್ಸರ್ವ್ ಮಾಡಬಹುದು, ಅಫ್ಕೋರ್ಸ್ ಎಲ್ಲವೂ ನಿಂತಿದ್ದ ಜಾಗದಲ್ಲಿ ಏನಾಗ್ತದೆ ಅಲೈನ್ ಆಗ್ತದೆ. ದೇರ್ ಇಸ್ ಎ ನೆಟ್ ಡೈಪೋಲ್ ಮೊಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ಅದು ಗೊತ್ತಾಯ್ತು ನಮ್ಗೆ, ಅದನ್ನ ಪೋಲರೈಸೇಷನ್ ಅಂತ ಕರೆದ್ವಿ. ಬಟ್ ಇಲ್ಲಿ ಇನ್ನೊಂದು ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ನೋಡ್ರಿ, ಈ ರೀಜನ್ ಅಲ್ಲಿ ಆಫ್ಟರ್ ದೇ ಗಾಟ್ ಪೋಲರೈಸ್ಡ್, ಈ ರೀಜನ್ ನೋಡ್ರಿ ಇಲ್ಲಿ ವಾಟ್ ಈಸ್ ದ ನೆಟ್ ಚಾರ್ಜ್ ಡೆನ್ಸಿಟಿ. ಈ ರೀಜನ್ ಅಲ್ಲಿ ನೆಟ್ ಚಾರ್ಜ್ ಡೆನ್ಸಿಟಿ ಈ ಪ್ಲಸ್ ಈ ಮೈನಸ್ ಜೊತೆಗೆ ಕ್ಯಾನ್ಸಲ್ ಆಗೋಗ್ತದೆ, ಈ ಪ್ಲಸ್ ಈ ಮೈನಸ್ ಜೊತೆಗೆ ಕ್ಯಾನ್ಸಲ್ ಆಗುತ್ತೆ ಅದರ ನೈಬರಿಂಗ್ ಜೊತೆಗೆ. ಸೊ ನೆಟ್ ಚಾರ್ಜ್ ಈ ರೀಸನ್ ಅಲ್ಲಿ ಕಂಪ್ಲೀಟ್ ಏನಾಗುತ್ತೆ 0 ಆಗುತ್ತೆ ಕಂಪ್ಲೀಟ್. ಹಾಗಾದ್ರೆ ನನಗೆ ದೇರ್ ಇಸ್ ಅ ನೆಟ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಇಂದ ಮಾತ್ರ ಬರುತ್ತೆ. ಒಂದು ಸರ್ಫೇಸ್ ಮೇಲೆ, ಈ ಸರ್ಫೇಸ್ ಮೇಲೆ ದೇರ್ ಇಸ್ ಅ ನೆಟ್ ನೆಗೆಟಿವ್ ಚಾರ್ಜ್ ನ ಡೆನ್ಸಿಟಿ, ದೇರ್ ಇಸ್ ಅ ನೆಟ್ ಪಾಸಿಟಿವ್ ಚಾರ್ಜ್ ನ ಡೆನ್ಸಿಟಿ ಆಫ್ಟರ್ ಪೋಲರೈಸೇಷನ್ ಹೇಳ್ತಾರದು. ಅದಕ್ಕೆ ಈ ಕಡೆ ಪ್ಲಸ್ ಸಿಗ್ಮಾ ಪಿ, ಈ ಕಡೆ ಮೈನಸ್ ಸಿಗ್ಮಾ ಪಿ ಅಂತ ತಗೊಳ್ತಾರೆ. ಇದು ಪೋಲರೈಸ್ಡ್ ಚಾರ್ಜ್ ಡೆನ್ಸಿಟಿ ಅಂತಾನು ಹೇಳಬಹುದು. ಪೋಲರೈಸ್ ಚಾರ್ಜ್ ಇಂದ ಚಾರ್ಜ್ ಡೆನ್ಸಿಟಿ, ಈ ವಾಲ್ಯೂಮ್ ಅಲ್ಲಿ ನೆಟ್ ಚಾರ್ಜ್ ಡೆನ್ಸಿಟಿ ಬಿಕಮ್ಸ್ 0. ಹಾಗಾದ್ರೆ ಇಲ್ಲಿ ಯಾಕೆ ಸರ್ಫೇಸ್ ಚಾರ್ಜ್ ನೇ ತಗೊಳ್ತಾರೆ ಅಂದ್ರೆ ಇನ್ಸೈಡ್ ದ ವಾಲ್ಯೂಮ್ ನೆಟ್ ಚಾರ್ಜ್ ಬಿಕಮ್ 0. ಸೊ ವಿ ಹ್ಯಾವ್ ಓನ್ಲಿ ಸರ್ಫೇಸ್ ಇನ ಚಾರ್ಜ್ ಡೆನ್ಸಿಟಿ ಅಂತ ಹೇಳಲಿಕ್ಕೆ ತಗೊಳ್ತಾರೆ ಅಷ್ಟೇ. ಐ ಥಿಂಕ್ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದು ಬಿಟ್ಟಾಕಿ, ಈ ಚಾರ್ಜಸ್ ನ ಬಿಟ್ಬಿಡಿ, ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದೆ. ಇನ್ನೊಂದೇನ್ ಥಿಂಕ್ ಮಾಡ್ಬೇಕಂದ್ರೆ ಇದ್ರ ಒಳಗಡೆ ಯಾವುದು ಇನ್ಸುಲೇಟರ್ ಒಳಗಡೆ ನೆಟ್ ಫೀಲ್ಡ್ ಎಷ್ಟಿರುತ್ತೆ ಈ ತರನ ಬರ್ಕೊಳುವ. ಇದು ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಎಷ್ಟಿದೆ E0 ಇದೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಚಾರ್ಜಸ್ ಎಲ್ಲ ಏನಾಗುತ್ತೆ ಪೋಲರೈಸ್ ಆಗುತ್ತೆ ಯಾವಾಗ, ವೆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಂಟರ್ಸ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಇನ್ನೊಂದು ಪಾಯಿಂಟ್ ಏನ್ ಹೇಳಿದೆ, ಇಲ್ಲಿರೋ ಚಾರ್ಜ್ ಡೆನ್ಸಿಟಿ 0 ಆಗ್ತದೆ, ನಮಗೆ ಬರೋದು ಓನ್ಲಿ ಸರ್ಫೇಸಿನ ಚಾರ್ಜ್ ಡೆನ್ಸಿಟಿ. ನೆಗೆಟಿವ್ ಚಾರ್ಜಸ್ ಇಲ್ಲಿ ಇಂಡ್ಯೂಸ್ ಆಯ್ತಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇಂಡ್ಯೂಸ್ ಆಗಲ್ಲ ಅಲೈನ್ ಆಗಿರುತ್ತೆ ಆಕ್ಚುಲಿ. ಓಕೆ, ಅದನ್ನ ನಾವು ಪೋಲರೈಸ್ ಚಾರ್ಜ್ ಡೆನ್ಸಿಟಿ ಅಂತ ತಗೊಳ್ತೀವಿ. ಇಲ್ಲಿ ಎಷ್ಟಿರುತ್ತೆ ಮೈನಸ್ ಸಿಗ್ಮಾ ಪಿ ಚಾರ್ಜ್ ಡೆನ್ಸಿಟಿ ಆನ್ ದಿಸ್ ಸರ್ಫೇಸ್ ಅಂಡ್ ಹಿಯರ್ ಪ್ಲಸ್ ಸಿಗ್ಮಾ ಪಿ, ಈ ತರನೇ ಇರುತ್ತೆ. ಈಗ ಈ ಚಾರ್ಜಸ್ ಏನಾಗುತ್ತೆ
ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಯಾವ ಕಡೆ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್? ಈ ಕಡೆ ಇರುತ್ತೆ, ಲೆಫ್ಟ್ ಸೈಡ್ಗೆ ಇರುತ್ತೆ. ಇದನ್ನ ಯು ಕ್ಯಾನ್ ರೈಟ್ ಇ ಇಂಡ್ಯೂಸ್ಡ್ ಅಂತ ಬೇಕಾದ್ರೆ ಬರ್ಕೊಳ್ಬಹುದು. ಇನ್ಸೈಡ್ ಅಲ್ಲದೆ ಇಂಡ್ಯೂಸ್ಡ್. ಎಕ್ಸ್ಟರ್ನಲ್ ಫೀಲ್ಡ್ ಯಾವ ಕಡೆ ಇರುತ್ತೆ? ರೈಟ್ ಸೈಡ್ ಗಿದೆ ನೋಡ್ರಿ, ರೈಟ್ ಸೈಡ್ ಗಿದೆ. ದಿಸ್ ಇಸ್ ಇ ನಾಟ್, ದಿಸ್ ಇಸ್ ಇಂಡ್ಯೂಸ್ಡ್. ಕಂಡಕ್ಟರ್ ಅಲ್ಲಿ ಇದೇ ತರನೇ ಆಗಿತ್ತು. ಲೆಫ್ಟ್ ಸೈಡ್ ಒಂದು ಬಿಕಾಸ್ ಆಫ್ ಇಂಡ್ಯೂಸ್ ಚಾರ್ಜಸ್ ಲೆಫ್ಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಬರುತ್ತೆ ಈ ಡಯಾಗ್ರಾಮ್ ಅಲ್ಲಿ ಇರೋ ಪ್ರಕಾರ. ಹಾಗಾದ್ರೆ ವಾಟ್ ಅಬೌಟ್ ನೆಟ್ ಚಾರ್ಜ್? ಅಲ್ಲಿ ನೆಟ್ ಚಾರ್ಜ್ ಎಷ್ಟಾಗಿತ್ತು ಕಂಡಕ್ಟರ್ ಅಲ್ಲಿ? 0 ಅಂತ ಹೇಳಿದ್ವಿ. ಯಾಕೆಂದ್ರೆ ಇ ನಾಟ್ ಮತ್ತೆ ಇಂಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಇರುತ್ತೆ. ಆದರೆ ಇಲ್ಲಿ ಹಂಗಿರಲ್ಲ. ಯಾವ್ದ್ರಲ್ಲಿ? ಡೈಎಲೆಕ್ಟ್ರಿಕ್ಸ್ ಒಳಗಡೆ ಇ ನಾಟ್ ಇಸ್ ಗ್ರೇಟರ್ ದನ್ ಇಂಡ್ಯೂಸ್ಡ್ ಇರುತ್ತೆ. ಇಟ್ ಈಸ್ ನಾಟ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್, ಎಕ್ಸ್ಟರ್ನಲ್ ಫೀಲ್ಡ್ 8 ಇತ್ತಂದ್ರೆ ಇಂಡ್ಯೂಸ್ಡ್ ಫೀಲ್ಡ್ 5 ಇರುತ್ತೆ. ಹಾಗಾದ್ರೆ ನೆಟ್ ಫೀಲ್ಡ್ ಏನಾಯ್ತು? ಇಸ್ ಈಕ್ವಲ್ ಟು 8 - 5 ವಿಚ್ ಇಸ್ ಈಕ್ವಲ್ ಟು 3. ಎಕ್ಸಾಂಪಲ್ ಈಗ ತಗೊಂಡಿದ್ದೀನಿ ಅಷ್ಟೇ. ಎಕ್ಸ್ಟರ್ನಲ್ ಫೀಲ್ಡ್ 8 ಇತ್ತು, ಒಳಗಡೆ ಎಷ್ಟಾಯ್ತು? ನೆಟ್ ಫೀಲ್ಡ್ 8 - 5 ವಿಚ್ ಇಸ್ ಈಕ್ವಲ್ ಟು ನೆಟ್ ಫೀಲ್ಡ್ ಬಿಕಮ್ಸ್ 3. ಸೊ ಹೊರಗಡೆದಕ್ಕಿಂತ ಏನಾಯ್ತು? ನೆಟ್ ಫೀಲ್ಡ್ ಒಳಗಡೆ ಕಡಿಮೆ ಆಗೋಯ್ತು. ಅದಕ್ಕೆ ಈ ನೆಟ್ ಫೀಲ್ಡ್ ಇನ್ಸೈಡ್ ದ ಇನ್ಸುಲೇಟರ್ ಈಸ್ ಕಾಲ್ಡ್ ಆಸ್ ರೆಡ್ಯೂಸ್ಡ್ ಫೀಲ್ಡ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ರೆಡ್ಯೂಸ್ಡ್ ಫೀಲ್ಡ್. ರೆಡ್ಯೂಸ್ಡ್ ಫೀಲ್ಡ್ ಅಂದ್ರೆ ಫೀಲ್ಡಿನ ಸ್ಟ್ರೆಂತ್ ಕಡಿಮೆ ಆಗೋಗ್ಬಿಡುತ್ತೆ. ಹೊರಗಡೆ ಎಷ್ಟಿರುತ್ತೋ ಅಷ್ಟು ಇನ್ಸುಲೇಟರ್ ಒಳಗಡೆ ಅಥವಾ ಡೈಎಲೆಕ್ಟ್ರಿಕ್ ಒಳಗಡೆ ಇರೋದಿಲ್ಲ. ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ ಬಿಕಾಸ್ ಆಫ್ ಇಂಡ್ಯೂಸ್ಡ್ ಫೀಲ್ಡ್. ಅದಕ್ಕೆ ಆಪೋಸಿಟ್ ಬರೋದ್ರಿಂದ, ಬಟ್ 0 ಆಗೋದಿಲ್ಲ. ಓಕೆ, ಈಗ ನಾವೇನ್ ಮಾಡ್ಬೇಕು? ಇದಕ್ಕೊಂದು ಫಾರ್ಮುಲಾ ಬರೀಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ಕೆಲವೊಂದು ಫಾರ್ಮುಲಾಸ್ ಬರ್ತದೆ. ಆಫ್ಟರ್ ನೋಯಿಂಗ್ ಡೈಎಲೆಕ್ಟ್ರಿಕ್, ಇಂಡ್ಯೂಸ್ಡ್ ಫೀಲ್ಡ್, ನೆಟ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಆದ್ಮೇಲೆ ಕೆಲವೊಂದು ಫಾರ್ಮುಲಾಸ್ ಬರ್ಕೊಳ್ಬೇಕಾಗ್ತದೆ. ಏನ್ ಸರ್ ಅದು ಫಾರ್ಮುಲಾಸ್ ಅಂದ್ರೆ? ನೋಡಿ, ಫಸ್ಟ್ ಇಂದ ಹೇಳ್ತಾ ಹೋಗ್ತೀನಿ ಸ್ಟೋರಿಯನ್ನು. 2 ಪ್ಲೇಟ್ಸ್ ಅನ್ನ ತಗೊಳ್ಳಿ, ಕಂಡಕ್ಟಿಂಗ್ ಪ್ಲೇಟ್ಸ್ ಅನ್ನ ತಗೊಳ್ಳಿ. ಈಗ ಇವೆರಡರ ಮಧ್ಯೆ ಏನಿದೆ? ಏರ್ ಮೀಡಿಯಂ ಇದೆ. ಇದಕ್ಕೆ ಚಾರ್ಜ್ ಅನ್ನ ಕೊಡಿ. ಗಿವ್ ದ ಚಾರ್ಜ್. ಒಂದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ, ಇನ್ನೊಂದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇದರ ಚಾರ್ಜ್ ಡೆನ್ಸಿಟಿ ಏನು? ಪ್ಲಸ್ ಸಿಗ್ಮಾ. ಇದ್ರ ಮೇಲೆ ಸೇಮ್ ಅಮೌಂಟ್ ಆಫ್ ಚಾರ್ಜ್ ಇದೆ, ಮೈನಸ್ ಸಿಗ್ಮಾ ಅಂತ ಇಟ್ರೆ ಈಗ ಇವೆರಡು ಪ್ಲೇಟ್ಸ್ ಮಧ್ಯ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಪಾಸಿಟಿವ್ ಟು ನೆಗೆಟಿವ್. ಇದ್ರ ಹೆಸರನ್ನ ಇ ನಾಟ್ ಅಂತ ಕೊಡಿ. ಇ ನಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ದಿಸ್ ಚಾರ್ಜ್ ಡೆನ್ಸಿಟಿ. ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಇ ನಾಟ್ ಈಸ್ ಈಕ್ವಲ್ ಟು ಏನಂತ ಬರೀಬಹುದು? ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಇದೆಲ್ಲಿಂದ ಬಂತು ಫಾರ್ಮುಲಾ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ಕಂಡಕ್ಟರ್ ಪ್ಲೇಟ್ ಇಂದ ಫಾರ್ಮುಲಾ ತಗೊಂಡೆ. ಇದನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದರಲ್ಲಿ ಕೆಪಾಸಿಟರ್ಸ್ ಬಂದಾಗ. ಸದ್ಯಕ್ಕೆ ನನಗೆ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿತ್ತು. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿನ ಸೋರ್ಸ್ ಇವೆರಡು ಪ್ಲೇಟ್ ಅಷ್ಟೇ, ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಇಟ್ಕೊಳ್ಳೋಣ. ಈಗೇನ್ ಮಾಡಿ, ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ಇಡಿ. ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನ ಇಟ್ರೆ ಏನಾಗುತ್ತೆ? ಚಾರ್ಜಸ್ ಪೋಲರೈಸ್ ಆಗುತ್ತೆ. ಮತ್ತೆ ಇವುಗಳ ಚಾರ್ಜ್ ಡೆನ್ಸಿಟಿ, ಕಂಪ್ಲೀಟ್ ಚಾರ್ಜಸ್ ಏನಾಗುತ್ತೆ? ಇದ್ರೊಳಗೆ ನೆಟ್ ಚಾರ್ಜ್ ಇನ್ ದಿಸ್ ವಾಲ್ಯೂಮ್ ಬಿಕಮ್ 0. ನಾವೇನ್ ಮಾಡ್ಬೇಕು ಇಲ್ಲಿ? ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಪಿ ಅಂಡ್ ಪ್ಲಸ್ ಸಿಗ್ಮಾ ಪಿ. ಓಕೆ, ಈ ಕಡೆ ನೆಗೆಟಿವ್ ಚಾರ್ಜಸ್ ಬರುತ್ತೆ, ಈ ಕಡೆ ಪಾಸಿಟಿವ್ ಚಾರ್ಜಸ್ ಕೂತ್ಕೊಳ್ಳುತ್ತೆ. ಈಗ ಇದರಿಂದ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇಂಡ್ಯೂಸ್ ಆಗುತ್ತೆ. ಯಾವ ಕಡೆ? ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೆಫ್ಟ್ ಸೈಡ್ ಇರುತ್ತೆ. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಬರ್ಕೊಳ್ಬೇಕು, ಅದೇ ಇಂಪಾರ್ಟೆಂಟ್. ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ದಿಸ್ ಇಂಡ್ಯೂಸ್ಡ್ ಚಾರ್ಜಸ್, ಇದರಿಂದ ಬಂದಿರತಕ್ಕಂತ ಚಾರ್ಜ್ ಡೆನ್ಸಿಟಿ ಇದು ಮೈನಸ್ ಸಿಗ್ಮಾ ಪಿ, ಇದು ಪ್ಲಸ್ ಸಿಗ್ಮಾ ಪಿ ಅಂತ ಬರ್ಕೊಳ್ತಾರೆ. ಸೊ ಹಾಗಾದ್ರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ರಿಟನ್ ಆಸ್ ಸಿಗ್ಮಾ ಪಿ ಬೈ ಎಪ್ಸಿಲಾನ್ ನಾಟ್. ಓಕೆ, ನಾವು ಒಂದು ರೈಟ್ ಸೈಡ್ ಗಿದೆ ಎಕ್ಸ್ಟರ್ನಲ್ ಫೀಲ್ಡ್, ಇನ್ನೊಂದು ಲೆಫ್ಟ್ ಸೈಡ್ ಗಿದೆ. ಹಾಗಾದ್ರೆ ನೆಟ್ ಫೀಲ್ಡ್ ಏನಾಗುತ್ತೆ? ಇದನ್ನ ನಾವು ರೆಡ್ಯೂಸ್ ಫೀಲ್ಡ್ ಅಂತ ಕರೆದ್ವಿ, ಹೌದಲ್ಲ? ಸೊ ರೆಡ್ಯೂಸ್ಡ್ ಫೀಲ್ಡ್ ಕ್ಯಾನ್ ಬಿ ರಿಟನ್ ಆಸ್ E external field minus induced field. So E is equal to, what is E naught? Sigma by epsilon. What is induced field? Sigma P by epsilon naught. So ಇಲ್ಲಿ epsilon naught sigma minus sigma P epsilon naught LCM ಆಗುತ್ತೆ sigma minus sigma P, and this is the formula for reduced field ಅಥವಾ field inside an insulator. ಇದು ಒಂದು ಫಾರ್ಮುಲಾ ಆಯ್ತು. ಇನ್ನೊಂದು ಫಾರ್ಮುಲಾ ಏನಂತಂದ್ರೆ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ನೋಡ್ರಿ, ಇಲ್ಲೇ ನಮ್ಗೆ ಅದರ ರಿಯಲ್ ಮೀನಿಂಗ್ ಸಿಗೋದು. ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹೆಂಗ್ ಡಿಫೈನ್ ಮಾಡ್ಕೊಂತೀವಿ ಅಂದ್ರೆ K ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಮೀಡಿಯಂ ಒಳಗಡೆ ಎಷ್ಟಿದೆ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಏರ್ ಅಲ್ಲಿ ಎಷ್ಟಿತ್ತು. ಇದನ್ನ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಡಿಫೈನ್ ಮಾಡ್ಕೊಂಡು F in medium to the F in
ಏರ್ ಅಂತ, ಅಥವಾ ಇದನ್ನ ಎಪ್ಸಲಾನ್ ನಾಟ್ ಅಂತ ಎಪ್ಸಲಾನ್ ಆರ್ ಅಂತ ಕರೀತಾರೆ, ರಿಲೇಟಿವ್ ಪರ್ಮಿಟಿವಿಟಿ ಅಂತ. ಇದು ಸೇಮ್ ಥಿಂಗ್. ಇಲ್ಲಿ ಇನ್ಸ್ಟೆಡ್ ಆಫ್ ಫೋರ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಮೀಡಿಯಂ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಏರ್. ಹಾಗಾದ್ರೆ ಇದು ಏನಾಗ್ತದೆ ನೋಡ್ರಿ, K can be written as what is the electric field inside the medium, that is the net field, sigma minus sigma p by epsilon naught divided by E naught ಅಂದ್ರೆ ಏನು, electric field outside ಅಂದ್ರೆ sigma by epsilon naught. epsilon naught ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಂತ ಬರೀಬಹುದು, ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಬೈ ಸಿಗ್ಮಾ ಅಂತಾನು ಬರೀಬಹುದು. ಅಂಡ್ ದಿಸ್ ಈಸ್ the formula for dielectric constant. Formula for dielectric constant of a given dielectric medium. ಇದು ಫಾರ್ಮುಲಾ ನಮಗೆ ನೆಕ್ಸ್ಟ್ ಕೆಪಾಸಿಟರ್ಸ್ ಅಲ್ಲಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಯೂಸ್ ಆಗುತ್ತೆ. ಇದನ್ನ ಡೈರೆಕ್ಟ್ ಆಗಿ ರಿಕಾಲ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒಂದು ಸ್ಮಾಲ್ ಡೆಫಿನೇಷನ್ ಇದೆ, ಏನಂದ್ರೆ ಡೈ ಎಲೆಕ್ಟ್ರಿಕ್ ಬಗ್ಗೆನೆ. ಡೈ ಎಲೆಕ್ಟ್ರಿಕ್ ಇನ್ ಮುಂದೆಲ್ಲ ತಗೊಳ್ಳೋದು ಡೈಎಲೆಕ್ಟ್ರಿಕ್ ಬಿಡಿ, ಅದಕ್ಕೆ ಅವ್ರು ಡೈಎಲೆಕ್ಟ್ರಿಕ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿರೋದು. ಏನಂದ್ರೆ ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ. ಏನ್ ಸರ್ ಇದು ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತೀರಾ? ಯಾವ್ದ್ರ ಸ್ಟ್ರೆಂತ್ ಬಗ್ಗೆ? ಡೈ ಎಲೆಕ್ಟ್ರಿಕ್ ಅಂದ್ರೆ ಇನ್ಸುಲೇಟಿಂಗ್ ಮೀಡಿಯಂ ನ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಿದ್ದೀನಿ. ಏನಾಗುತ್ತೆ ನೋಡ್ರಿ, ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ತಗೊಳ್ಳಿ. ಯಾವ್ದು ತಗೊಳ್ಳೋಣ? ಡೈಎಲೆಕ್ಟ್ರಿಕ್ ಮೀಡಿಯಂ ತಗೊಳ್ಳಿ. ಓಕೆ, ಸಪೋಸ್ ನಾನ್ ಪೋಲಾರೇ ತಗೊಳ್ತೀನಿ ಅಂತ ಇಟ್ಕೊಳ್ಳೋ. ನಾನ್ ಪೋಲಾರ್ ಅಥವಾ ಪೋಲಾರ್ ಯಾವ್ದಾದ್ರು ತಗೊಳ್ಳಿ. ಇಲ್ಲೇನಾಗುತ್ತೆ, ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಹೀಗಿರುತ್ತೆ. they cannot move. ಅವುಗಳ ಡೈಪೋಲ್ ಮೊಮೆಂಟ್ ರ್ಯಾಂಡಮ್ ಆಗಿರುತ್ತೆ. ನೆಟ್ ಡೈಪೋಲ್ ಮೊಮೆಂಟ್ 0 ಇರುತ್ತೆ. ನೀವೇನ್ ಮಾಡ್ತೀರಾ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ತೀರಾ, ಎಷ್ಟೋ ಎಕ್ಸ್ಟರ್ನಲ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ತೀರಾ. ಅವಾಗ ಏನಾಗುತ್ತೆ, ಅವುಗಳು ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗ್ತಾ ಹೋಗುತ್ತೆ. ಹೀಗೆ ಇದು ಆಲ್ರೆಡಿ ನಮ್ಗೆ ಸ್ಟೋರಿ ಗೊತ್ತು. ದೇರ್ ಇಸ್ ನೆಟ್ ಡೈಪೋಲ್ ಮೊಮೆಂಟ್. ಇವಾಗ ನೀವೇನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ, ಈ ನೆಗೆಟಿವ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜಸ್ ಇನ್ನು ಜಾಸ್ತಿ ಸ್ಟ್ರೆಚ್ ಆಗುತ್ತೆ, ದೂರ ದೂರ ಹೋಗಕ್ಕೆ ಸ್ಟಾರ್ಟ್ ಆಗ್ತವೆ. ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ದೇ ಸ್ಟಾರ್ಟ್ ಮೂವಿಂಗ್ ಪಾರ್ಟ್, ಸ್ಟ್ರೆಚ್ ಮಾಡಿಬಿಡುತ್ತೆ. ಮೈನಸ್ ಪ್ಲಸ್ ಒಂದೇ ಒಂದು ತಗೊಳ್ತೀನಿ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಇನ್ನು ಫೀಲ್ಡ್ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗು, ಅವಾಗ ಇನ್ನೂ ಏನಾಗ್ತಾವೋ ದೂರ ಹೋಗಕ್ಕೆ ಸ್ಟಾರ್ಟ್ ಆಗ್ತವೆ. ಡೈಪೋಲ್ ಮೊಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡೈಪೋಲ್ ಮೊಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡೈಪೋಲ್ ಮೊಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಇದ್ರಲ್ಲಿ ದೂರ ಹೋಗ್ತಾ 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 ಈ ರಬ್ಬರ್ ಹೇಳ್ದಾಗೆ ಸ್ಟ್ರೆಚ್ ಮಾಡ್ತಾ ಮಾಡ್ತಾ ದೊಡ್ಡದಾಗ್ತಾ ಹೋಗುತ್ತೆ, ಸ್ಟ್ರೆಚ್ ಮಾಡ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಯಾವುದೋ ಒಂದು ಟೈಮಲ್ಲಿ ಏನಾಗುತ್ತೆ, ಇದು ಬ್ರೇಕ್ ಆಗ್ಬಿಡುತ್ತೆ. ಯಾವಾಗ ಬ್ರೇಕ್ ಆಗುತ್ತೋ ನಾವು ದ ಚಾರ್ಜಸ್ ಬಿಕಮ್ಸ್ ಫ್ರೀ, ನೋ ಮೋರ್ ಬೌಂಡಿಂಗ್. ಚಾರ್ಜಸ್ ಏನಾಗುತ್ತೆ, ಫ್ರೀ ಆಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಮುಂಚೆ ಏನಿತ್ತು ಡೈಎಲೆಕ್ಟ್ರಿಕ್ ಇತ್ತು, ನೋ ಫ್ರೀ ಚಾರ್ಜಸ್. ಬಟ್ ಇವಾಗ ಏನೈತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ಮೇಲೆ ಯಾವುದೋ ಒಂದು ಸರ್ಟನ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಚಾರ್ಜಸ್ ಬಿಕಮ್ ಫ್ರೀ. ನಾವು ದ ಡೈಎಲೆಕ್ಟ್ರಿಕ್ ಈಸ್ ಕನ್ವರ್ಟೆಡ್ ಇಂಟು ಕಂಡಕ್ಟಿಂಗ್ ಮೀಡಿಯಂ. ನಾವು ದ ಡೈಎಲೆಕ್ಟ್ರಿಕ್ is converted into conductor for a certain external electric field because it has got free charges now. They can conduct. So ಇಂತ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಪ್ಲೈ ಮಾಡೋ ತನಕ ಅದು ಡೈಎಲೆಕ್ಟ್ರಿಕ್ ಅದರ ಪ್ರಾಪರ್ಟಿನ ಪ್ರಿಸರ್ವ್ ಮಾಡ್ಕೊಳುತ್ತೋ, ಅಂದ್ರೆ ವಿತೌಟ್ ಲೂಸಿಂಗ್ ಇಟ್ಸ್ ಪ್ರಾಪರ್ಟಿ. ಅದೇನ್ ಮಾಡ್ತಾ ಇರುತ್ತೆ, ಟ್ರೈ ಮಾಡ್ತಾ ಇರುತ್ತೆ, ಡೈಎಲೆಕ್ಟ್ರಿಕ್ ಆಗಿ ಉಳಿಯೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಎಕ್ಸ್ಟರ್ನಲ್ ಫೀಲ್ಡ್ ಅದನ್ನ ಏನ್ ಮಾಡ್ತಿರುತ್ತೆ, ಸ್ಟ್ರೆಚ್ ಮಾಡ್ತಾ ಇರುತ್ತೆ. ಎಲ್ಲಿ ತನಕ ಅದು ತಡ್ಕೊಳ್ಳುತ್ತೆ ಎಕ್ಸ್ಟರ್ನಲ್ ಫೀಲ್ಡ್ ಇದನ್ನ, ಅದನ್ನೇ ನಾವು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಅದನ್ನ ಹೇಳ್ತಾರೆ ನೋಡ್ರಿ ಇಲ್ಲಿ ಏನಂತ, ಇಟ್ ಈಸ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಎ ಡೈಎಲೆಕ್ಟ್ರಿಕ್ ಮೀಡಿಯಂ ಕ್ಯಾನ್ ವಿತ್ಸ್ಟ್ಯಾಂಡ್ ವಿತೌಟ್ ಬ್ರೇಕ್ ಡೌನ್. ವಿತ್ಸ್ಟ್ಯಾಂಡ್ ವಿತೌಟ್ ಬ್ರೇಕ್ ಡೌನ್ ಅಂದ್ರೆ ವಿತೌಟ್ ಲೂಸಿಂಗ್ ಇಟ್ಸ್ ಡೈಎಲೆಕ್ಟ್ರಿಕ್ ಪ್ರಾಪರ್ಟಿ ಅಥವಾ ಇನ್ಸುಲೇಟಿಂಗ್ ಪ್ರಾಪರ್ಟಿ. ಅದನ್ನ ನಾವು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಹಾಗಾದ್ರೆ ಯಾವುದೇ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂಗೆ ಅದರದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ, ಕೆಪಾಸಿಟಿ ಇರುತ್ತೆ. ಎಕ್ಸ್ಟರ್ನಲ್ ಫೀಲ್ಡ್ ಏನ್ ಮಾಡುತ್ತೆ, ಅದನ್ನ ಇಷ್ಟೋ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನೇನ್ ಮಾಡ್ಬಿಡುತ್ತೆ, ಡೈಎಲೆಕ್ಟ್ರಿಕ್ ಮೀಡಿಯಂ ನ ಕಂಡಕ್ಟರ್ ಆಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಹಾಗಾದ್ರೆ ಫಾರ್ ಏರ್ ಎಷ್ಟಿರುತ್ತೆ, ಇಟ್ಸ್ ಅಬೌಟ್ 3 × 10⁶ 30 lakh ವೋಲ್ಟ್ ಪರ್ ಮೀಟರ್ ಅಷ್ಟೇನಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ 3 × 10⁶ ವೋಲ್ಟ್ ಪರ್ ಮೀಟರ್ ಅಷ್ಟೇನಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ರೆ ಏರು ಕೂಡ ಏನಾಗುತ್ತೆ, ಏರ್ ಇಸ್ ಆಕ್ಚುಲಿ ಡೈಎಲೆಕ್ಟ್ರಿಕ್ ಮೀಡಿಯಂ. ಏರ್ ಡೈಎಲೆಕ್ಟ್ರಿಕ್ ಆಗಿರುತ್ತೆ, ಅದೇನಾಗುತ್ತೆ ಕಂಡಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಕೆಪಾಸಿಟರ್ಸ್ ಮತ್ತೆ ಕೆಪಾಸಿಟೆನ್ಸ್. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.